ಒಂದು 10 ವರ್ಷ ಅಲ್ಲಿ 15 ವರ್ಷ ಆಗಲಿ ರೀಸೇಲ್ ಮಾಡಿ ನಾವೇ ಪರ್ಚೇಸ್ ಮಾಡ್ತಾರೆ, ನೀವೇ ತಗೋತೀರಾ? ದುಡ್ಡು ಬರುತ್ತೆ. ಆಲ್ ಓವರ್ ಕರ್ನಾಟಕದಲ್ಲಿ ನಮ್ ತರ ಪ್ರಾಡಕ್ಟ್ ನಿಮ್ಗೆ ಎಲ್ಲೂ ಸಿಗಲ್ಲ. ಎಲ್ಲೂ ಸಿಗಲ್ಲ. ಹಿಂದ್ಗಡೆ ಒಂದು ಅಲ್ಯೂಮಿನಿಯಂ ಶೀಟ್ ಬಂದಿದೆ ಅಂಡ್ ಈ ಕಡೆ ಕೂಡ ಅಲ್ಯೂಮಿನಿಯಂ ಶೀಟ್ ಬಂದಿದೆ. ಇನ್ ಬಿಟ್ವೀನ್ ನಿಮ್ಗೆ ಚಾರ್ಕೋಲ್ ಬರುತ್ತೆ. ಕಂಪ್ಲೀಟ್ ಟೀ ಕುಡ್ ಫೀಲ್ ನಿಮ್ಗೆ ಕೊಡ್ತಾ ಇದೆ. ಸೊ ಅಂತ ಒಂದು ಅಲ್ಯೂಮಿನಿಯಂ ನ ಕಲರ್ ಡಿಫ್ರೆಂಟ್ ಕಲರ್ಸ್ ಇದೆ. ಆಯಿಲ್ ಪುಲ್ ಔಟ್. ಓಕೆ, ಇದ್ರೊಳಗಡೆ ಸ್ಟೀಲ್ ನೋಡಿದ್ದು ನಿಜ. ನೀವು ನೋಡ್ತಿರೋದು ಈ ಫ್ರೇಮ್ ಅಲ್ಲಿ ಪ್ರತಿ ಒಂದು ಐಟಮ್ ಅಲ್ಯೂಮಿನಿಯಂದು ಉಡ್ದಲ್ಲ. ಅಂಡ್ ಗೋಡೆಗೆ ನಿಮ್ಗೆ ಅಷ್ಟೊಂದು ವೇಟ್ ಕೂಡ ಅನ್ಸಲ್ಲ ಅಂಡ್ ಸಖತ ಕೂಡ ಕಾಣುತ್ತೆ. ಲೋ ಬಜೆಟ್ ಅಲ್ಲಿ ಮುಗಿಸ್ಬಿಡ್ಬೋದು. ಲೋ ಬಜೆಟ್ ಬರ್ತದೆ ಎಲ್ಲ. ಸರ್ ಇದೆಲ್ಲ ಎಲ್ಲ ಅಲ್ಯೂಮಿನಿಯಂ. ಈ ತರ ಕಾನ್ಸೆಪ್ಟ್ ನ ನಿಮಗೆ ವುಡ್ ಅಲ್ಲಿ ಬಿಟ್ರೆ ಬೇರೆ ಯಾವ ಪ್ರಾಡಕ್ಟ್ ಅಲ್ಲೂ ಮಾಡಕ್ಕಾಗಲ್ಲ. ಅಲ್ಯೂಮಿನಿಯಂ ಅಲ್ಲಿ ಇವರು ಮಾಡಿ ತೋರಿಸಿದಾರೆ ನೋಡಿ. ಸೊ ಕಂಪ್ಲೀಟ್ 180 ಡಿಗ್ರಿ ಕೂಡ ನೀವು ನೋಡಿದ್ರು ಎಲ್ಲ ಕಡೆ ಅಲ್ಯೂಮಿನಿಯಂ ಇಂಟೀರಿಯರ್ ಯೂಸ್ ಮಾಡಿದ್ದಾರೆ. 2 ತಿಂಗಳಾಯ್ತಂತೆ ನೋಡಿ ಈ ಅಲ್ಯೂಮಿನಿಯಂ ಪೀಸಸ್ ಗಳನ್ನ ಒಳಗೆ ಇಟ್ಬಿಟ್ಟಿದ್ದಾರೆ. ಓಕೆ, ಇವಾಗ ತೆಗಿತಿದ್ದಾರೆ ನೋಡಿ. ಇದನ್ನ ಎಷ್ಟು ಕೊಳೆ ಆಗಿದೆ ನೋಡಿ. 2 ತಿಂಗಳಾಯ್ತು. ಬೇಡ ಬಿಡಿ, ಇದು ಹಿಸ್ಟ್ರಿ ಹಿಂಗೆ ಇರ್ಲಿಕ್ಕೆ. ನಮಸ್ತೆ ಬಾಸ್, ಎಲ್ರು ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದಲ್ಲೇ ಫಾರ್ ದ ಫಸ್ಟ್ ಟೈಮ್ ನೀವು ಈ ತರ ಕಾನ್ಸೆಪ್ಟ್ ನ ನೋಡ್ತಾ ಇದ್ದೀರಾ. ಅಲ್ಯೂಮಿನಿಯಂ ಇಂಟೀರಿಯರ್ದು ಸುಮಾರು ವಿಡಿಯೋಸ್ ನ ಮಾಡಿರ್ಬೋದು ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಎಲ್ಲ ಕಡೆ. ಆದ್ರೆ ಈ ತರ ಕಾನ್ಸೆಪ್ಟ್ ನಿಮ್ಗೆ ಎಲ್ಲೂ ಸಿಕ್ಕಿರೋದಿಲ್ಲ. ಅದಕ್ಕೆ ನಾನು ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಅಂತೇಳಿ, ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಅಂತೇಳಿ ತಮ್ನೆಲ್ ಹಾಕಿದ್ದು. ನೀವು ಎಕ್ಸಾಂಪಲ್ ಅಲ್ಯೂಮಿನಿಯಂ ಇಂಟೀರಿಯರ್ ಅಂದ್ರೆ ಏನ್ ಅನ್ಕೊಂಡಿರ್ತೀರಾ? ಜಸ್ಟ್ ನಿಮ್ಗೆ ನಾರ್ಮಲ್ ಕಾನ್ಸೆಪ್ಟ್ ಅಲ್ಯೂಮಿನಿಯಂ ಇಂಟೀರಿಯರ್ ನ ನೀವು ನೋಡಿರ್ತೀರಾ. ಸೊ ಸೇಮ್ ಟೀ ಕುಡ್ ತರನೇ ಬರುವಂತ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ನಿಮ್ಗೆ ಬ್ರೈಟ್ ಕಲರ್ ನಿಮ್ಗೆ ಕಂಪ್ಲೀಟ್ ವುಡ್ ಅನಿಸ್ತಾ ಇದೆ ಇದು. ಆದ್ರೆ ಡಾರ್ಕ್ ಕಲರ್ ಅಲ್ಲಿ ಕಂಪ್ಲೀಟ್ ವುಡ್ ಇಂದೇ ಫೀಚರ್ ಅಂತ ಅನ್ಸುತ್ತೆ. ಅದೇ ಇದು ವುಡ್ ಅಲ್ಲ ವೀಕ್ಷಕರೇ, ಕಂಪ್ಲೀಟ್ ಅಲ್ಯೂಮಿನಿಯಂ. ಇದು ಕಂಪ್ಲೀಟ್ ಹಿಂಗ್ ಸೆಟಪ್ ಬಂದಿದೆ ನೋಡಿ. ಡಾರ್ಕ್ ಕಲರ್ ಅಲ್ಲಾದ್ರೂ ಹೋಗ್ಬೋದು, ನೀವು ಬ್ರೈಟ್ ಕಲರ್ ಅಲ್ಲಾದ್ರೂ ಹೋಗ್ಬೋದು. ಕಂಪ್ಲೀಟ್ ನಿಮ್ಗೆ ವುಡ್ ಫೀಲ್ ಕೊಡುತ್ತೆ. ಈ ತರ ಕಾನ್ಸೆಪ್ಟ್ ಫಾರ್ ದ ಫಸ್ಟ್ ಟೈಮ್ ನಿಮ್ಗೆ ಕರ್ನಾಟಕದಲ್ಲಿ ಸಿಗ್ತಾ ಇದೆ. ಆ ತರ ಪ್ರಾಡಕ್ಟ್ ನ ನೀವು ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತೀರಾ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟ್. ವೀಕ್ಷಕರೇ, ಈ ಒಂದು ಶಾಪ್ ಒಳಗಡೆ ಬಂದ್ಬಿಟ್ಟಿದೀವಿ. ಮೇಡಮ್, ಈ ಒಂದು ಯೂನಿಕ್ ಪ್ರಾಡಕ್ಟ್ ನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಬಿಡೋಣ. ಈ ಒಂದು ಶಾಪ್ ನೇಮ್ ಏನು, ಲೊಕೇಶನ್ ಎಲ್ಲಿದೆ, ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬಿಡಿ ಮೇಡಮ್. ಹಾಯ್, ನನ್ನ ಹೆಸರು ಆಶಾ ಅಶ್ವಥ್ ಕುಮಾರ್ ಅಂತ. Okay. ನಮ್ ಶಾಪ್ ನೇಮ್ ಬಂದು ಶೋನ್ ಅಲ್ಯೂಮಿನಿಯಂ ಸ್ಟುಡಿಯೋ. ಶೋನ್ ಅಲ್ಯೂಮಿನಿಯಂ. ಎಸ್. ಏನಿದು ನೇಮ್ ಯೂನಿಕ್ ಆಗಿದೆ ಅಲ್ಲ? ಶೋನ್ ನೇಮ್ ಮಾತ್ರ ಯೂನಿಕ್ ಅಲ್ಲ ಸರ್, ನಮ್ ಪ್ರಾಡಕ್ಟ್ ಕೂಡ ಯೂನಿಕ್ ಆಗಿದೆ. ಏನಕ್ಕೆ ಮೇಡಮ್? ಏನಕ್ಕೆ ಇಡೀ ಆಲ್ ಓವರ್ ಕರ್ನಾಟಕದಲ್ಲಿ ನಮ್ ತರ ಪ್ರಾಡಕ್ಟ್ ನಿಮ್ಗೆ ಎಲ್ಲೂ ಸಿಗಲ್ಲ. ಎಷ್ಟೊಂದ್ ಶಾಪ್ಸ್ ಗಳು ಇರ್ಬೋದು, ಅಲ್ಯೂಮಿನಿಯಂ ಶಾಪ್ಸ್ ಅಂತ ವಿಡಿಯೋಸ್ ಮಾಡಿ ಹಾಕ್ತಾರೆ. ಬಟ್ ಅದು ಪ್ಯೂರ್ ಅಲ್ಯೂಮಿನಿಯಂ ನಮಗ್ ಗೊತ್ತಿಲ್ಲ. ಬಟ್ ನಮ್ಮಲ್ಲಿರೋದ್ ಮಾತ್ರ ಪ್ಯೂರ್ ಅಲ್ಯೂಮಿನಿಯಂ. ವೀಕ್ಷಕರೇ, ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನು ಅಂತಂದ್ರೆ, ನಾರ್ಮಲ್ ಅಲ್ಯೂಮಿನಿಯಂ ಇಂಟೀರಿಯರ್ ನ ನೋಡಿರ್ತೀವಿ. ಬಟ್ ಅಬ್ಸರ್ವ್ ಮಾಡ್ಬೋದು ನೀವು ಯಾವ ತರ ನಮಗೆ ಕಂಪ್ಲೀಟ್ ಟೀ ಕುಡ್ ಫೀಲ್ ನಿಮ್ಗೆ ಕೊಡ್ತಾ ಇದೆ. ಸೊ ಅಂತ ಒಂದು ಅಲ್ಯೂಮಿನಿಯಂ ನ ಕಲರ್ ಡಿಫ್ರೆಂಟ್ ಕಲರ್ಸ್ ಇದೆ. ಕಾಫಿ ಕಲರ್ ಆಗಿರ್ಬೋದು, ಬ್ರೈಟ್ ಕಾಫಿ, ಡಾರ್ಕ್ ಕಾಫಿ, ಎಲ್ಲಾ ಕಲರ್ ಅಲ್ಲೂ ಇದೆ. ಮೇಡಮ್, ಅದು ಓಕೆ, ಅದನ್ನ ಮಾತಾಡೋಣ. ಸೊ ಲೊಕೇಶನ್ ಅಲ್ಲಿ ಇದೆ ನಮ್ಮ ವೀಕ್ಷಕರಿಗೆ ತಿಳಿಸಿ. ಲೊಕೇಶನ್ ಇಂಪಾರ್ಟೆಂಟ್ ಅಲ್ಲ ಸರ್, ಪ್ರಾಡಕ್ಟ್ ಇಂಪಾರ್ಟೆಂಟ್. ಎಸ್, ಯಾಕೆಂದ್ರೆ ನೀವ್ ಎಲ್ಲೇ ಕುತ್ಕೊಂಡು ವಿಡಿಯೋ ನೋಡ್ತಾ ಇರ್ಬೋದು. ಬಟ್ ನೀವ್ ಎಲ್ಲೇ ಕುತ್ಕೊ ವಿಡಿಯೋ ನೋಡಿದ್ರು ನಮ್ಗೆ ನೀವು ಇನ್ಫಾರ್ಮೇಶನ್ ಕೊಟ್ರೆ ನಾವ್ ಈ ತರ ಪ್ರಾಡಕ್ಟ್ ನಾವೆಲ್ಲ ರೆಡಿ ಮಾಡ್ಕೊಡ್ತೀವಿ. ಅವ್ರ ಮನೆಗೆ ಲಾಂಚ್ ಮಾಡ್ಕೊಡ್ತೀವಿ. ನಾವೇ ಹೋಗಿ ಸೈಟ್ ವಿಸಿಟ್ ಮಾಡ್ತೀವಿ. ಓಕೆ, ಅದ್ರ ಸ್ಕ್ವೇರ್ ಫೀಟ್ ಎಲ್ಲ ತಗೊಳಕ್ ನೀವೇ ಹೋಗ್ತೀರಾ? ಹೌದು. ಓಕೆ ವೀಕ್ಷಕರೇ, ನೀವ್ ಎಲ್ಲಿ ಕೂತಿರ್ತೀರೋ ಅಲ್ಲೇ ಕೂತ್ಕೊಂಡು ನಿಮ್ಮ ಕಿಚನ್ ಆಗಿರ್ಬೋದು, ಟಿವಿ ಯೂನಿಟ್ ಆಗಿರ್ಬೋದು, ನಿಮ್ಮ ಬಾಲ್ಕನಿ ಆಗಿರ್ಬೋದು, ಎಲ್ಲ ಕಡೆಗೂ ಈ ಒಂದು ಯೂನಿಕ್ ಆಗಿರುವಂತ ಅಲ್ಯೂಮಿನಿಯಂ ಇಂಟೀರಿಯರ್ ನ ನೀವು ಫಿಕ್ಸ್ ಮಾಡಿಸ್ಕೋಬಹುದು. ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಹೋಗೋಣ ಬನ್ನಿ. ನಾರ್ಮಲ್ ಅಲ್ಯೂಮಿನಿಯಂ ಇಂಟೀರಿಯರ್ಗೂ ನಿಮ್ಮ ಅಲ್ಯೂಮಿನಿಯಂ ಇಂಟೀರಿಯರ್ ಡಿಫ್ರೆನ್ಸ್ ಏನ್ ಬರುತ್ತೆ, ಪ್ರೈಸ್ ಕೂಡ ಹೇಳ್ಬಿಡಿ. ವೀಕ್ಷಕರು ಪ್ರೈಸ್ ಕೇಳ್ತಾರೆ. ಓಕೆ ಸರ್, ನಾರ್ಮಲ್ ಅಲ್ಯೂಮಿನಿಯಂ ಇಂಟೀರಿಯರ್ ಅಂದ್ರೆ ಇದು ಜೆ ಸ್ಕ್ವೇರ್, ಇದು 3mm PVC ಶೀಟ್. ಇಲ್ಲ ಅಂದ್ರೆ ಇದು PVC ಶೀಟ್. ಇದು ಅಲ್ಯೂಮಿನಿಯಂ ಅಲ್ಲ, ಅದು PVC ಶೀಟ್. ಇಲ್ಲ ಅಂದ್ರೆ ACP ಶೀಟ್ ಬರುತ್ತೆ. ACP ಶೀಟ್. ಓಕೆ, ಇದು ಎರಡು ಬರುತ್ತೆ. 3mm ಸ್ಕ್ವೇರ್ ಫೀಟ್, 3mm ಥಿಕ್ನೆಸ್ ಬರುತ್ತೆ. ಓಕೆನಾ? ನಮ್ದು ಬಂದು ಟೋಟಲ್ ಡಿಫ್ರೆಂಟ್ ಬರುತ್ತೆ. ಇದು ಯಾವ ತರ ಸರ್ ಯೂನಿಕ್ನೆಸ್ ಅಂದ್ರೆ ನೋಡಿ, ಇದು ಪ್ರೊಫೈಲೇ ಡಿಫ್ರೆಂಟ್ ಬರೋದು. ಆಮೇಲೆ ಇದು ಅಬ್ಸರ್ವ್ ಮಾಡ್ತಿದ್ದಾರೆ. ಇದು ಸ್ಕ್ವೇರ್ ಬರುತ್ತೆ, ರೆಕ್ಟಾಂಗಲ್ ಶೇಪ್ ಬರುತ್ತೆ. ಪ್ರೊಫೈಲೇ ಡಿಫ್ರೆಂಟ್ ಬರುತ್ತೆ. ಹೌದು, ಥಿಕ್ನೆಸ್ ಜಾಸ್ತಿ ಬರುತ್ತೆ. ಆಮೇಲೆ ಇದು ಶೀಟ್. ಶೀಟ್ 6mm ಅಲ್ಯೂಮಿನಿಯಂ ಶೀಟ್ ಬರೋದು. ಓಕೆ ವೀಕ್ಷಕರೇ, ಎಲ್ಲಿ ಅಲ್ಯೂಮಿನಿಯಂ ಅಂತಂದ್ರೆ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಹಿಂದ್ಗಡೆ ಒಂದು ಅಲ್ಯೂಮಿನಿಯಂ ಶೀಟ್ ಬಂದಿದೆ ಅಂಡ್ ಈ ಕಡೆ ಕೂಡ ಅಲ್ಯೂಮಿನಿಯಂ ಶೀಟ್ ಬಂದಿದೆ. ಇನ್ ಬಿಟ್ವೀನ್ ನಿಮ್ಗೆ ಚಾರ್ಕೋಲ್ ಬರುತ್ತೆ. ಆಮೇಲೆ ಇದು ಯಾವ ಕಲರ್ ಬೇಕಾದ್ರೂ ಮಾಡಬಹುದು, ಯಾವ ಕಲರ್ ಬೇಕಾದ್ರೂ ಮಾಡಬಹುದು. ಪೂರ್ತಿ ಫ್ರೇಮ್ ಸಮೇತ ನಾರ್ಮಲ್ ಅಲ್ಲಿ ಮಾಡಕ್ಕಾಗಲ್ಲ. ಓಕೆ ವೀಕ್ಷಕರೇ, ಇದಕ್ಕೆ ಡಿಫ್ರೆನ್ಸ್ ಏನು ಅಂತ ಕೇಳಿದ್ರಲ್ಲ, ಇಲ್ಲಿದೆ ನೋಡಿ ಉತ್ತರ. ಅಂಡ್ ನೀವು ಇಲ್ಲಿ ಕಲರ್ ಏನ್ ನೋಡ್ತಿದ್ರಲ್ಲ, ಈ ಕಲರ್ ನೀವು ಯಾವ ಕಲರ್ ಬೇಕಾದ್ರೂ ಮಾಡಬಹುದು.
ಸರ್ ಎನಿ ಕಲರ್ ಎನಿ ಕಲರ್ ಎನಿ ಕಲರ್ any 100+ colors we can do that. 100+ colors we can. ಸರ್ ಇದಕ್ಕೂ ರೇಟ್ ಡಿಫರೆನ್ಸ್ ಹೇಳೋದಾದ್ರೆ ಇದು ಬಡ್ಜೆಟ್ ಒಂದು 900-1200 ಆ ರೇಂಜ್ ಬರ್ತದೆ. ಇದು ಬಂದು ಸ್ವಲ್ಪ 1500 ಒಂದು 2000 ಆ ರೇಂಜ್ ಬರುತ್ತೆ. ಯಾಕಂದ್ರೆ ಪ್ಲೈವುಡ್ ಪ್ರೈಸ್ ಬರ್ತದೆ. ಸರ್ ಅದು ಬೇಗ ಬ್ರೇಕಬಲ್ ಆಗ್ಬಿಡುತ್ತೆ. ಅದು ಬ್ರೇಕಬಲ್ ಆಗುತ್ತೆ, ಇದು ಬ್ರೇಕಬಲ್ ಆಗಲ್ಲ. ಯಾವ ತರ ಡಿಫರೆನ್ಸ್ ತೋರಿಸಬಹುದು ಸರ್ ಇದು? ಸರ್ ಇದು ವೆಯ್ಟ್ ಒಂದು 25-40 kg ಮೇಲೆ ಕೆಳಗಡೆ ಸ್ವಲ್ಪ ಕ್ಯಾರಿ ಮಾಡಬಹುದು. 25 kg ಕ್ಯಾರಿ ಮಾಡಬಹುದು. ಇದು 20 ನಿಮ್ದು 20 ನಮ್ದು. ಸರ್ ನಾರ್ಮಲ್ ಅಂದ್ರೆ ವೆಯ್ಟ್ ಬೆಂಡ್ ಆಗುತ್ತೆ. ಹೌದು. ಓಕೆ ಕರೆಕ್ಟ್ ಅಬ್ಸರ್ವ್ ಮಾಡ್ತಿದ್ರಾ? ಬೆಂಡ್ ಆಗುತ್ತೆ, ಹೊರಗಡೆ ವಾಪಸ್ ಬರುತ್ತೆ. ನಾನ್ ನಿಮ್ಗೆ ತೋರ್ಸೋದಲ್ಲ, ಯಾಕೆ ಬೆಂಡ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಕೈಯ ನೋಯ್ತೈತೆ. ಹಿಂದ್ಗಡೆ ಕೂಡ ಅಲ್ಯೂಮಿನಿಯಂ ಇದೆ, ಮುಂದ್ಗಡೆ ಕೂಡ ಅಲ್ಯೂಮಿನಿಯಂ ಶೀಟ್ ಇದೆ. ಚಾರ್ಕೋಲ್ ಶೀಟ್ ಬರುತ್ತೆ. ಸೊ ಹಂಗಾಗಿ 25 kg ವೇಟ್ ತಡೆಯುತ್ತೆ. ಮೇಲೆ ವೇಟ್ ತಡೆಯುತ್ತೆ. ಓಕೆ ವೀಕ್ಷಕರೇ, ಒಂದು ನಾರ್ಮಲ್ ಗೋಡೆಗೆ ನೀವೇನಾದ್ರೂ ಇದನ್ನ ಫಿಕ್ಸ್ ಮಾಡಿಸಿದ್ರು ವೇಟ್ ತಡೆಯುವಂತ ಕೆಪಾಸಿಟಿ ಇದಕ್ಕಿರುತ್ತೆ ವೀಕ್ಷಕರೇ. ಸೊ ಇದಕ್ಕೆ ಅಷ್ಟೊಂದು ಇರೋದಿಲ್ಲ ಅಂತ ಹೇಳಿದ್ರು. ಇದಕ್ಕೆ 25 kg ನೀವು ವೇಟ್ ಹಾಕಿದ್ರು ತಡೆಯುತ್ತೆ, ಬಟ್ ಇದು 10 kgsಗೆ ಆಗುತ್ತೆ ಅಂತಾರಲ್ಲ. ಸೊ ಆ ತರ ನಿಮಗೆ ಇದು ಡಿಫರೆನ್ಸ್ ಅನ್ಸುತ್ತೆ ವೀಕ್ಷಕ. ಓಕೆ ವೀಕ್ಷಕರೇ, ನಾನು ಇಷ್ಟೋ ತನಕ ತೋರಿಸಿದ್ದು ಈ ಒಂದು ಪ್ರಾಡಕ್ಟ್. ಇದನ್ನ ಆಕ್ಚುಲಿ ಎಲ್ಲಿ ಯೂಸ್ ಮಾಡ್ತಾರೆ ಸರ್? ಇದನ್ನ ಆಕ್ಚುಲಿ ಕಿಚನ್ ಪಾರ್ಟಿಷನ್ಗಳು, ಕಿಚನ್ ಹಾಲ್ ಪಾರ್ಟಿಷನ್, ರೂಮ್ ಪಾರ್ಟಿಷನ್ಗಳು ಬೇಕಂದ್ರೆ ಯೂಸ್ ಮಾಡಿ ಅಲ್ಲೆಲ್ಲ ಯೂಸ್ ಮಾಡ್ತಾರೆ. ಯೂಸ್ ಮಾಡಬಹುದು. ಆಕ್ಚುಲಿ ಇದನ್ನ ನಾವು ಟೀಕ್ ವುಡ್ ಅಲ್ಲಿ ನೋಡ್ತಾ ಇದ್ವಿ ವೀಕ್ಷಕರೇ, ಅಲ್ವಾ ಸರ್? ಹೌದು. ನೋಡಿ, ಅದನ್ನ ಕಂಪ್ಲೀಟ್ ಆಗಿ ಅಲ್ಯೂಮಿನಿಯಂ ಅಲ್ಲಿ ನೀವು ನಂಬಕ್ಕೆ ಆಗಲ್ಲ ವೀಕ್ಷಕರೇ, ಇದು ಅಲ್ಯೂಮಿನಿಯಂ ಅಂತ ಹೇಳಿದ್ರೆ. ನೋಡಿ, ಆ ತರ ನಿಮ್ಮ ಪಾರ್ಟಿಷನ್ಗೆ ಲೋ ಬಜೆಟ್ ಅಲ್ಲಿ ನೀವು ಈ ತರ ಫಿಕ್ಸ್ ಮಾಡಿಸ್ಕೋಬಹುದು ವೀಕ್ಷಕರೇ. ಇದು ಹೆವಿ ಸ್ಟ್ರೆಂತ್ ಬರುತ್ತೆ, ಸ್ಟ್ರೆಂತ್ ಕೂಡ ಬರುತ್ತೆ, ಹೆವಿ ಸ್ಟ್ರೆಂತ್ ಬರುತ್ತೆ. ಶಿಫ್ಟ್ ಮಾಡೋದು ಯೂನಿಟ್ ಸಮೇತ ಶಿಫ್ಟ್ ಮಾಡಬಹುದು. ಇಲ್ಲಿ ಬೇಕಾದ್ರೆ 10 ವರ್ಷ ಆಗಲಿ 15 ವರ್ಷ ಆಗಲಿ ರೀಸೇಲ್ ಮಾಡಿ ನಾವೇ ಪರ್ಚೇಸ್ ಮಾಡ್ತಾರೆ, ನೀವೇ ತಗೋತೀರಾ, ದುಡ್ಡು ಬರುತ್ತೆ. ಓಕೆ ಸರ್, ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು 20,000 ಕೊಟ್ಟು ಪ್ರಾಡಕ್ಟ್ ನ ತಗೊಂಡಿದ್ದೆ ಅಂತಂದ್ರೆ 10,000 ವಾಪಸ್ ಬರುತ್ತೆ. 10,000 ವಾಪಸ್ ಕೊಡ್ತೀರಾ? ಹೌದು. ನೋಡಿ ವೀಕ್ಷಕರೇ, ಆ ತರ ಕಾನ್ಸೆಪ್ಟ್ ತಗೊಂಡ್ಬಂದಿದ್ದಾರೆ. ಸರ್ ಈ ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿ. ಇದು ನಮ್ದು ಹಳೆ ಮಾಡೆಲ್ ಒಂದು ಇದು ಡ್ರೆಸ್ಸಿಂಗ್ ಟೇಬಲ್, ಡ್ರೆಸ್ಸಿಂಗ್ ಯೂನಿಟ್. ಓಕೆ ವೀಕ್ಷಕರೇ, ಈ ತರ ನೀವು ವುಡ್ ಅಲ್ಲಿ ನೋಡ್ತೀರಾ ಇದನ್ನ. ಸರ್ ಅಲ್ಯೂಮಿನಿಯಂ, ಇದು ಪ್ಯೂರ್ ಅಲ್ಯೂಮಿನಿಯಂ ಸರ್, ಪ್ಯೂರ್ ಅಲ್ಯೂಮಿನಿಯಂ. 17 mm. ನಂಬಕ್ಕೆ ಆಗ್ತಾ ಇಲ್ಲ ನೋಡಿ ವೀಕ್ಷಕರೇ, ಆ ತರ ಒಂದು ಯೂನಿಕ್ ಪ್ರಾಡಕ್ಟ್ ನ ತಗೊಂಡ್ಬಂದಿದ್ದಾರೆ. ಇದು ಗ್ಲಾಸ್ ಮಾಡಿದಿರಲ್ವಾ? ಹೌದು. ಅಂಡ್ ಆಲ್ಸೋ ಬೀಡಿಂಗ್ ನೀವು ಅಬ್ಸರ್ವ್ ಮಾಡ್ತೀರಾ. ಬೀಡಿಂಗ್ ಎಕ್ಸ್ಪ್ಲೇನ್ ಮಾಡಿ ಸರ್ ಅದನ್ನು. ಇದು ಕಾರ್ನರ್ ಅಲ್ವಾ? ಅದು ಕಾರ್ನರ್ ಕ್ಲೋಸರ್ ಆಕ್ಚುಲಿ ಸರ್. ಇದು ನಮ್ದು ಡೋರ್ಗಳು. ಓಕೆ, ಕಬೋರ್ಡ್, ವಾರ್ಡ್ರೋಬ್ ಯಾರು ಇದು ಎಡ್ಜ್ ನೋಡಿ. ಓಕೆ ವೀಕ್ಷಕರೇ, ಅಲ್ಯೂಮಿನಿಯಂ ಅಲ್ಲಿ ಸರ್ ಇದು ಮೇಜರ್ ಇಶ್ಯೂ ಸರ್. ಇದು ಏನಂತಂದ್ರೆ ಅಲ್ಯೂಮಿನಿಯಂ ಅಲ್ಲಿ ಈ ತರ ಬಡಿಸ್ಕೊಂತಾರೆ, ತೆರೆಯುತ್ತೆ ಅಂಡ್ ಸ್ಕಿನ್ ಇಶ್ಯೂಸ್ ಬರುತ್ತೆ ಅಂತೇಳಿ ಮೇಜರ್ಲಿ ಪಾಯಿಂಟ್ ನಾನು ಅಬ್ಸರ್ವ್ ಮಾಡಿದ್ದು. ಸೊ ಅದಕ್ಕೆ ಇಲ್ಲಿ ಸೊಲ್ಯೂಷನ್ ತಗೊಂಡ್ಬಂದಿದ್ದಾರೆ ನೋಡಿ. ಓಕೆ ಸರ್, ಇದು ಬೆತ್ತದ ಕುರ್ಚಿ ಅಂತ ತೋರಿಸಿದ್ನಲ್ಲ, ಅದಲ್ಲ ಸರ್ ಇದು? ಹೌದು ಸರ್, ಇದು ಬೆಂಚ್. ಓಕೆ, 4 ಬೆಂಚ್ ಮಾಡ್ಬಿಟ್ಟಿದ್ದೀರಾ? ಹೌದು. ಇಂಡೋರ್ ಔಟ್ಡೋರ್ ಎಲ್ಲಿ ಯೂಸ್ ಮಾಡಬಹುದು. 400 kg ಕೆಪಾಸಿಟಿ ವೀಕ್ಷಕರೇ. ಇದು ಅಲ್ಯೂಮಿನಿಯಂ ಇಂಟೀರಿಯರ್, ಅಲ್ಯೂಮಿನಿಯಂ ಕುರ್ಚಿ ವೀಕ್ಷಕರೇ. ಓಕೆ, ಇಲ್ಲಿ ಇದು ವಾರ್ಡ್ರೋಬ್ ವಿತ್ ಗ್ಲಾಸ್ ಮಿರರ್, ವಿತ್ ಗ್ಲಾಸ್ ಕೂಡ ಬಂದಿದೆ ನೋಡಿ ವೀಕ್ಷಕರೇ. ಓಕೆ, ಏನ್ ಕಾನ್ಸೆಪ್ಟ್ ಚೆನ್ನಾಗಿ ಮಾಡಿದಾರೆ ನೋಡಿ. ಬ್ಲಾಕ್ ಕಲರ್ ಪ್ಯೂರ್ ಅಲ್ಯೂಮಿನಿಯಂ ಇನ್ಸೈಡ್, ಒಳಗಡೆ ಬ್ಲಾಕ್ ಹಾಕಿದಿರಾ? ಹೌದು, ಬ್ಲಾಕ್ ಕಲರ್ ಮಾಡಿದೀನಿ. ಯಾವ ಕಲರ್ ಬೇಕಾದ್ರೂ ಮಾಡಬಹುದು ಸರ್. ಇದು ಶೀಟ್ ಅಲ್ಯೂಮಿನಿಯಂ ದ? ಇದು ಗ್ಲಾಸ್ ಸಪೋರ್ಟ್, ಗ್ಲಾಸ್ ಸಪೋರ್ಟಿಗೆ. ಓಕೆ ವೀಕ್ಷಕರೇ, ಆ ತರ ಹಾಕಿದಾರೆ ನೋಡಿ. ಓಕೆ, ಕಂಪ್ಲೀಟ್ ಅಲ್ಯೂಮಿನಿಯಂ ನೋಡಿ ವೀಕ್ಷಕರೇ. ಇದು ವಾಶ್ ಬೇಸಿನ್ ಯೂನಿಟ್. ಓಕೆ ವೀಕ್ಷಕರೇ, ನೋಡಿ ಯಾವ ತರ ಬೇಕಂದ್ರೆ ಮಾಡಬಹುದು. ವಾಟರ್ ಪ್ರಾಬ್ಲಮ್ ಏನ್ ಬರಲ್ಲ. ಲೈಫ್ ಟೈಮ್ 25 ವರ್ಷ ವಾರಂಟಿ ಬರುತ್ತೆ. 25 ವರ್ಷ ವಾರಂಟಿ ಬರುತ್ತೆ. ಲೈಫ್ ಟೈಮ್ ಇದು, ಲೈಫ್ ಟೈಮ್ ವಾರಂಟಿ. ಕಂಪನಿ ವಾರಂಟಿ 25 ವರ್ಷ ಕೊಡ್ತಾರೆ. ವಾಶ್ ಬೇಸಿನ್ ಮತ್ತೆ ಗ್ಲಾಸ್ ಯಾವ ಡಿಸೈನ್ ಕೊಡಿ, ಕಸ್ಟಮ್ ಮೇಡ್ ಮಾಡಿ ಕೊಡ್ತಾರೆ ಎಲ್ಲ. ನೋಡಿ ವೀಕ್ಷಕರೇ, ಯಾವ ತರ ನಿಮಗೆ ಮಾಡಿದ್ದಾರೆ ಅಂತಂದ್ರೆ, ಅಂಡ್ ಗೋಡೆಗೆ ನಿಮ್ಗೆ ಅಷ್ಟೊಂದು ವೇಟ್ ಕೂಡ ಅನ್ಸಲ್ಲ, ಅಂಡ್ ಸಕ್ಕತ್ತ ಕೂಡ ಕಾಣುತ್ತೆ. ಲೋ ಬಜೆಟ್ ಅಲ್ಲಿ ಮುಗಿಸ್ಬಿಡ್ಬೋದು. ಲೋ ಬಜೆಟ್ ಬರ್ತದೆ ಎಲ್ಲ. ಓಕೆ ವೀಕ್ಷಕರೇ, ಇಲ್ಲಿ ಇದೆ ನೋಡಿ ವೀಕ್ಷಕರೇ, ಕಂಪ್ಲೀಟ್ಲಿ ಕಿಚನ್ ಯೂನಿಟ್ ನ ಅಲ್ಯೂಮಿನಿಯಂ ಸೆಟಪ್ ಅಲ್ಲಿ ಮಾಡ್ಕೊಟ್ಟಿದ್ದಾರೆ. ಈ ತರ ಕಾನ್ಸೆಪ್ಟ್ ನ ನಿಮ್ಮ ಮನೆ ಕೂಡ ಮಾಡ್ಕೊಡ್ತಾರೆ ವೀಕ್ಷಕರೇ. ಓಕೆ, ಟ್ಯಾಂಟಮ್ ಬಾಕ್ಸಸ್. ಓಕೆ, ಆಮೇಲೆ ಆಯಿಲ್ ಪುಲ್ ಔಟ್. ಓಕೆ, ಇದ್ರೊಳಗಡೆ ಸ್ಟೀಲ್ ಆಯಿಲ್ ಪುಲ್ ಔಟ್ ಆಕ್ಚುಲಿ, ಆಯಿಲ್ ಪುಲ್ ಔಟ್. ಆಮೇಲೆ ಟ್ರೈಗಳು ಇದು ನೋಡಿ ಮೇಲೆ ಇದೆ. ಓಕೆ ವೀಕ್ಷಕರೇ, ಈ ತರ ಮಾಡಿದ್ದಾರೆ ನೋಡಿ. ವೈಟ್ ಕಾನ್ಸೆಪ್ಟ್ ಅಲ್ಲೂ ಇದೆ ಅಂಡ್ ಡಾರ್ಕ್ ಕಾನ್ಸೆಪ್ಟ್ ಅಲ್ಲೂ ಮಾಡಿದ್ದಾರೆ. ಅದ್ರ ಮಧ್ಯದಲ್ಲಿ ಗ್ಲಾಸ್ ನ ಪ್ಲೇಸ್ ಮಾಡಿದ್ದಾರೆ ನೋಡಿ. ಡ್ಯುಯಲ್ ಟೋನ್ ಅಲ್ವಾ? ಓಕೆ ವೀಕ್ಷಕರೇ, ಡ್ಯುಯಲ್ ಟೋನ್ ಮಾಡಿದ್ದಾರೆ ಅಂಡ್ ಸೇಮ್ ನಮಗೆ ವುಡನ್ ಫೀಲೇ ಕೊಡೋ ತರ ಮಾಡಿದಾರೆ ನೋಡಿ. ಫ್ರೇಮ್ಲೆಸ್, ಫ್ರೇಮ್ ಏನ್ ಬರಲ್ಲ. ಓಕೆ, ಫ್ರೇಮ್ಲೆಸ್ ಆಕ್ಚುಲಿ. ಓಕೆ ವೀಕ್ಷಕರೇ, ಇದ್ರ ಮೇಲೆ ಎಲ್ಲ ಫ್ರೇಮ್ಲೆಸ್ ಬರೋದು. ಫ್ರೇಮ್ಲೆಸ್ ಪ್ರೀಮಿಯಂ ಕ್ಯಾಟಗರಿ ಎಲ್ಲ ಫ್ರೇಮ್ಲೆಸ್ ಬರೋದು. ಓಕೆ ನೋಡಿ ಸರ್, ಇದೆಲ್ಲ ಎಲ್ಲ ಅಲ್ಯೂಮಿನಿಯಂ, ಎಲ್ಲ ಅಲ್ಯೂಮಿನಿಯಂ, ಎಲ್ಲ ಪ್ಯೂರ್. ಓಕೆ ವೀಕ್ಷಕರೇ, ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಎಷ್ಟು ಲೆಂತ್ ಬಂದಿದೆ ಅಂತ ಹೇಳಿ. ನೀರ್ ಹಿಡಿದ್ರೆ ಏನಾದ್ರೂ ಪ್ರಾಬ್ಲಮ್ ಆಗ್ಬಿಡುತ್ತೆ, ವುಡ್ ಆದ್ರೆ ಆ ತರ ಪ್ರಾಬ್ಲಮ್ ಬರುತ್ತೆ. ಸೊ ಅಲ್ಯೂಮಿನಿಯಂ ಅಲ್ಲಿ ನಿಮ್ಗೆ ಆ ತರ ಪ್ರಾಬ್ಲಮ್ ಬರೋದೇ ಇಲ್ಲ. ಲೈಫ್ ಟೈಮ್ ವ್ಯಾರಂಟಿ ಅಂತ ಹೇಳ್ತಿದ್ದಾರೆ. ಅಂಡ್ ನಿಮ್ಗೆ ಇನ್ನೊಂದು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಮೇನ್ ಬೀಡಿಂಗ್ ಅಂತ ಹೇಳ್ತಿದ್ದೀರಾ.
ಬೀಡಿಂಗ್ ಗೆ ಹೊಸ ಕಾನ್ಸೆಪ್ಟ್ ತಗೊಂಡಿದ್ದಾರೆ. ಸರ್ ಏನ್ ಸರ್ ಇದು ಬೀಡಿಂಗ್ ಕಾನ್ಸೆಪ್ಟ್? ಇದು ಎಡ್ಜ್ ಸರ್ ಇದು ಒಳಗಡೆ ಪೂರ್ತಿ ಹೋಗುತ್ತೆ, ಫುಲ್ ಇರುತ್ತೆ, ಫುಲ್ ಇರುತ್ತೆ. ಇಲ್ಲಿ ತನಕ ಬರುತ್ತೆ ಇದು, ಇನ್ಸೈಡ್ ಬರುತ್ತೆ ಇದು ಪೂರ್ತಿ. ಇದು ಓಕೆ ವೀಕ್ಷಕರೇ, ನೀವು ನೋಡ್ತಾರೆ ಎಡ್ಜ್ ಮಾತ್ರ ಅಷ್ಟೇ ಅಲ್ಲ, ಫುಲ್ ನಿಮ್ಗೆ ಒಂದು ಚಿಕ್ಕ ಸ್ಕ್ವೇರ್ ಕೂಡ ಒಳಗಡೆ ಪ್ಲೇಸ್ ಮಾಡಿರ್ತಾರೆ, ಹೊರಗಡೆ ಬರಲ್ಲ ಇದು ಅಲ್ವಾ? ಇಲ್ಲ ಬರಲ್ಲ. ಓಕೆ ವೀಕ್ಷಕರೇ, ಇದ್ರದ್ದು ವೆಯ್ಟ್ ಎಷ್ಟು ಬೇಕಂದ್ರೆ ವೆಯ್ಟ್ ತಡೆಯುತ್ತದೆ. ಎಷ್ಟು ಬೇಕಾದ್ರೆ ತಡೆಯುತ್ತೆ? 100 kg ಅಂದ್ರೆ ಹಾಕ್ಬೋದು, 100 kg ಹಾಕ್ಬೋದು. ನಾರ್ಮಲ್ ಅಲ್ಯೂಮಿನಿಯಂ ಹಾಕಿ ಬರಲ್ಲ. ಆಗಲ್ಲ. ಓಕೆ ವೀಕ್ಷಕರೇ, ಅದೊಂದಿದೆ ನೋಡಿ. ಟೀ ಕುಡ್ ಯಾವ ಮಾಡ್ತಾರೆ ಆತರ ಬರುತ್ತೆ ನೋಡಿ. ಸೇಮ್ ಟೀ ಕುಡ್ ಫೀಲ್ ಬರ್ತಿದೆ ನೋಡಿ ವೀಕ್ಷಕರೇ ನಮಗೆ. ಇದು GTPT ಪ್ಲೇಟ್ ಎಲ್ಲ ವಾಶ್ ಮಾಡಿ ಡೈರೆಕ್ಟ್ ಅಲ್ಯೂಮಿನಿಯಂ ಹೈಡ್ರಾಲಿಕ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ದಾರೆ ನೋಡಿ. GTPT ಪ್ಲೇಟ್ ಎಲ್ಲ ವಾಶ್ ಮಾಡಿ ಡೈರೆಕ್ಟ್ ಅಲ್ಲಿ ಇಡ್ಬೋದು. ಓಕೆ ವೀಕ್ಷಕರೇ, ಆ ತರ ನಿಮ್ಗೆ ಇದು ವೇಟ್ ಅಷ್ಟೊಂದು ಇದು ಎಷ್ಟು ವೇಟ್ ನಾರ್ಮಲ್ ಇಂಟೀರಿಯರ್ ಅಷ್ಟು ವೇಟ್ ಬರಲ್ಲ ಅಲ್ವಾ ಇದು? ಬರಲ್ಲ. ಓಕೆ, ಆದ್ರೆ ಸ್ಟ್ರೆಂತ್ ಕೆಪಾಸಿಟಿ ಎಷ್ಟೊಂದಿದೆ. ಹೆವಿ ಸ್ಟ್ರೆಂತ್ ಕೆಪಾಸಿಟಿ. ಸೊ ಇದು ನೋಡಿ ವೈಟ್ ಕಾನ್ಸೆಪ್ಟ್ ಅಲ್ಲಿ ತಗೊಂಡ್ಬಂದಿದ್ದಾರೆ, ಚಾರ್ಮಿಂಗ್ ನಮಗೆ ಫೀಲ್ ಬರ್ತಾ ಇದೆ. ಓಕೆ, ಇಲ್ಲಿ ಕೂಡ ಇದು ಅಲ್ಯೂಮಿನಿಯಂ, ಪ್ಯೂರ್ ಅಲ್ಯೂಮಿನಿಯಂ. ಇಲ್ಲೂ ಅಲ್ಯೂಮಿನಿಯಂ ಗೊತ್ತಾಗಲ್ಲ ಅಲ್ವಾ? ಗೊತ್ತಾಗಲ್ಲ ಸರ್, ಇದೊಂಥರ ಸ್ಪೆಷಲ್ ಪ್ರಾಡಕ್ಟ್ ಸರ್. ವುಡ್ ತರ ಆದ್ರೆ ವುಡ್ ಅಲ್ಲ ಅನ್ನೋ ತರ ಆಗುತ್ತಲ್ಲ, ಆ ತರ ಕಾನ್ಸೆಪ್ಟ್ ಬರುತ್ತೆ ನೋಡಿ ವೀಕ್ಷಕರೇ. ಇದು ಕೂಡ ಯೂನಿಕ್ ಆಗಿದೆ. ಅಂಡ್ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ವೀಕ್ಷಕರೇ, ಮೇಲ್ಗಡೆ ಗ್ರಾನೈಟ್ ಬಂದಿದೆ, ಅದ್ರ ಕೆಳಗಡೆ ನಿಮ್ಗೆ ಈ ತರ ಅಲ್ಯೂಮಿನಿಯಂ ಕಾನ್ಸೆಪ್ಟ್ ನ ತಗೊಂಡ್ಬಂದಿದ್ದಾರೆ. ಸರ್ ಇದು ನಮ್ಗೆ ಯೂನಿಕ್ ಅನಿಸ್ತಿದೆ. ಇದು ಆಕ್ಚುಲಿ ಸೇಮ್ ನಮ್ಗೆ ಕಂಪ್ಯೂಟರ್ ಟೇಬಲ್ ತರ ಬರುತ್ತೆ ನೋಡಿ ವೀಕ್ಷಕರೇ, ಆ ತರ ವುಡ್ ಅಲ್ಲಿ ಬರುತ್ತೆ. ಇದು ಚಪ್ಪಲ್ ಸ್ಟ್ಯಾಂಡ್ ನೋಡಿ, ಚಪ್ಪಲ್ ಸ್ಟ್ಯಾಂಡ್. ಓಕೆ, strength you can stand on that. ಓಕೆ ಸರ್, ಇನ್ಸ್ಟಾಲ್ ಮಾಡಿ. You can stand on that. ಓಕೆ ವೀಕ್ಷಕರೇ, ಮೇಲ್ಗಡೆ ನಿಂತ್ಕೊಬಿಟ್ಟು ತೋರಿಸ್ತಾ ಇದ್ದಾರೆ ನೋಡಿ. You can sit on that. ಓಕೆ, ಕೂತ್ಕೋಬಹುದು. ಓಕೆ ವೀಕ್ಷಕರೇ, ಆ ತರ ಕಾನ್ಸೆಪ್ಟ್ ಇದು ಯೂನಿಕ್ ಆಗಿದೆ ನೋಡಿ. ಕಂಪ್ಯೂಟರ್ ಟೇಬಲ್. ಕಂಪ್ಯೂಟರ್ ಟೇಬಲ್ ಕೂಡ ಅಲ್ಯೂಮಿನಿಯಂ ಅಲ್ಲಿ ಮಾಡ್ಬಿಟ್ಟಿದ್ದೀರಾ? ಅಲ್ಯೂಮಿನಿಯಂ. ಓಕೆ ವೀಕ್ಷಕರೇ, ಇದು ನೋಡಿ. ಓಕೆ, ಕೀಬೋರ್ಡ್ ಎಲ್ಲ ಪ್ಲೇಸ್ ಮಾಡಕ್ಕೆ ಎಲ್ಲ ಕಂಪ್ಯೂಟರ್ ಟೇಬಲ್ ನೋಡಿ. ಇದು ಕಂಪ್ಲೀಟ್ಲಿ ನಿಮ್ಗೆ ಅಲ್ಯೂಮಿನಿಯಂ ಅಲ್ಲಿ ಬಂದಿದೆ ವೀಕ್ಷಕರೇ. ಅಂಡ್ ಆಲ್ಸೋ ಸರ್ ಇಲ್ಲಿ ಇದು ಸೋಫಾ ಸೆಟ್ ಕೂಡ ಅಲ್ಯೂಮಿನಿಯಂ ಅಲ್ಲಿ ಮಾಡ್ಬಿಟ್ಟಾರೆ ಪೂರ್ತಿ. ಓಕೆ ಸರ್, ಅಲ್ಯೂಮಿನಿಯಂ ಇದು ಅಲ್ಯೂಮಿನಿಯಂ ಪ್ಯೂರ್ ನೋಡಿ ವೀಕ್ಷಕರೇ. ಫರ್ನಿಚರ್ ಗೆ ಏನಾದ್ರು ನೀವು ಹೋಗ್ತೀರಾ ಅಂತಂದ್ರೆ ಸರ್, ನಾನು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಇದು ಕಂಪ್ಲೀಟ್ ಒಂದು ಕುರ್ಚಿಗೆ ಅಂತಂದ್ರೆ ಫರ್ನಿಚರ್ ಹೋಗೋದಾದ್ರೆ ಎಷ್ಟು ಕಾಸ್ಟ್ ಆಗುತ್ತೆ, ಇದು ಎಷ್ಟು ಆಗುತ್ತೆ? ಟೀ ಕುಡ್ ಪ್ರೈಸ್ ಬರಲ್ವಾ? ಅರ್ಧ ಪ್ರೈಸ್ ಬರುತ್ತೆ. ಅದ್ರದ್ದು ಅರ್ಧ ಪ್ರೈಸ್ ಬರುತ್ತೆ. ಟೀ ಕುಡ್ ಫರ್ನಿಚರ್ ಏನ್ ಬರುತ್ತೆ ವೀಕ್ಷಕರೇ, ಅದ್ರದ್ದು 50% ಅಮೌಂಟ್ ನೀವು ಸೇವ್ ಮಾಡಬಹುದು. ಸೊ ನೋಡಿ ಯಾವ ತರ ನಮ್ಗೆ ಫೀಲ್ ಬರ್ತಾ ಇದೆ ನೋಡಿ, ನಾರ್ಮಲ್ ಫರ್ನಿಚರ್ ತರಾನೇ ಫೀಲ್ ಬರ್ತಿದೆ. ಅಂಡ್ ಸರ್ ಕಲರ್ ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು. ಯಾವ ಕಲರ್? ಆಲ್ ವುಡ್ ಫಿನಿಶ್. ಓಕೆ ವೀಕ್ಷಕರೇ, ನಿಮಗೆ ಯಾವ ಕಲರ್ ವುಡ್ ಬೇಕೋ, ಆಲಿವ್ ಆಗಿರ್ಬೋದು, ರೋಸ್ ವುಡ್ ಆಗಿರ್ಬೋದು, ಯಾವ ವುಡ್ ಬೇಕಾದ್ರೂ ನಿಮ್ಗೆ ಮಾಡಿಸ್ಬೋದು ವೀಕ್ಷಕರೇ. ಇಲ್ಲಿ ಟಿವಿ ಯೂನಿಟ್ ಇದೆ ನೋಡಿ, ಯೂನಿಕ್ ಆಗಿದೆ ನೋಡಿ, ಫುಲ್ ಯೂನಿಕ್ ಆಗಿದೆ. ಸರ್ ಎಕ್ಸ್ಪ್ಲೇನ್ ಮಾಡಿ ಸರ್, ಇದು ಟಿವಿ ಯೂನಿಟ್ ಸರ್ ಕಸ್ಟಮ್ ಮೇಡ್ ಸರ್. ವಾಟ್ ಡಿಸೈನ್, ವಾಟ್ ಕಲರ್ ಇನ್ ವುಡ್ ಫಿನಿಶ್ ವಿಲ್ ಗಿವ್ ಯು ದಟ್. ಓಕೆ ವೀಕ್ಷಕರೇ, ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ನೋಡಿ, ಈ ತರ ನಿಮ್ಗೆ ಪಾಲಿಶ್ ಕೊಟ್ಬಿಟ್ಟು ನಿಮ್ಗೆ ಮಾಡಿಸ್ತಾರೆ ವುಡ್ ಮೇಲ್ಗಡೆ. ಸೊ ಆ ತರ ಅಲ್ಯೂಮಿನಿಯಂ ಅಲ್ಲೇ ತಗೊಂಡ್ಬಂದ್ಬಿಟ್ಟಿದ್ದಾರೆ ನೋಡಿ. ಪಾಲಿಶ್ ಬೇಡ, ಏನು ಬೇಡ ಸರ್, ಏನು ಬೇಡ. ಹೌದು, ಜಸ್ಟ್ ವಾಟರ್ ವಾಶ್ ಮಾಡಿ ಅಷ್ಟೇ. ವಾಟರ್ ವಾಶ್ ಮಾಡಬಹುದು. ಹೌದು, ಎಲ್ಲ ಲೈಫ್ ಟೈಮ್. ಓಕೆ, ಕಲರ್ ಏನ್ ಫೇಡ್ ಆಗಲ್ಲ, ಪಾಲಿಶ್ ಏನ್ ಬೇಡ, ವಾಟರ್ ಸೋಪ್ ಇಟ್ಟು ವಾಟರ್ ವಾಶ್ ಮಾಡಬಹುದು ಸರ್. ವಾಟರ್ ವಾಶ್ ಮಾಡಬಹುದು, ನಿಜವಾಗ್ಲೂ ನಿಜ ವಾಟರ್ ವಾಶ್ ಮಾಡಬಹುದು. ಓಕೆ ನೋಡಿ ಸರ್. ಓಕೆ, ನೀವು ನೋಡಿ ಸರ್, 2 ತಿಂಗಳಾಯ್ತು. ವಿ ಕೆಪ್ಟ್ ಆಲ್ ದಿ ಪೀಸಸ್ ಇನ್ ವಾಟರ್. 2 ತಿಂಗಳಾಯ್ತಾ? ಹೌದು ಸರ್. ನೋಡಿ ವೀಕ್ಷಕರೇ, ನಾರ್ಮಲ್ ವುಡ್ಡಿಗೆ ಒಂದ್ ಸ್ವಲ್ಪ ನೀರ್ ತಾಕ್ತು ಅಂತಾನೆ ಬೇಗ ನಾವು ಬಟ್ಟೆ ತಗೊಂಡು ಒರೆಸ್ಬಿಡ್ತೀವಿ. ಸೊ ಅಂತದ್ರಲ್ಲಿ 2 ತಿಂಗಳಾಯ್ತಂತೆ ನೋಡಿ. ಈ ಅಲ್ಯೂಮಿನಿಯಂ ಪೀಸಸ್ ಗಳನ್ನ ಒಳಗೆ ಇಟ್ಬಿಟ್ಟಿದ್ದಾರೆ. ಓಕೆ, ಇವಾಗ ತೆಗಿತಿದ್ದಾರೆ ನೋಡಿ, ಇದನ್ನ ಎಷ್ಟು ಕೊಳೆ ಆಗಿದೆ ನೋಡಿ. 2 ತಿಂಗಳಾಯ್ತು. ಬೇಡ ಬಿಡಿ, ಇದು ಹಿಸ್ಟ್ರಿ ಹಿಂಗೆ ಇರ್ಲಿ, ಕ್ರಿಯೇಟ್ ಆಗ್ಲಿ, ಇದು 2 ವರ್ಷ ಆಗ್ಲಿ, ಏನಾಗಲ್ಲ. 2 ವರ್ಷ ಆದ್ರೂ ಆಗಲ್ಲ ಸರ್. 2 ವರ್ಷ ಅಲ್ಲ ಸರ್, 100 ವರ್ಷ ಆಗಲಿ ಏನಾಗಲ್ಲ. 100 ವರ್ಷ ಆದ್ರೂ ಏನಾಗಲ್ಲ. ನೋಡಿ ವೀಕ್ಷಕರೇ, ನಾವು ನೀರ್ ಬಿದ್ರೆ ಸ್ವಲ್ಪ ಬೇಗ ಬಟ್ಟೆ ತಂದು ಒರೆಸ್ಬಿಡ್ತೀವಿ ಅಂತ ನಾನು ಕಾನ್ಸೆಪ್ಟ್ ಹೇಳಿದೆ. ನೀರಲ್ಲಿ ಎದ್ಬಿಟ್ಟಿದ್ದಾರೆ. ಓಕೆ ಸರ್, ಯೂನಿಕ್ನೆಸ್ ಏನ್ ಸರ್ ಇದು? ಲೈಫ್ ಟೈಮ್, ನೋ ನೀಡ್ ಆಫ್ ಪೇಂಟಿಂಗ್, ನೋ ಪಾಲಿಶ್, ಎನಿ ಕಲರ್ ವಿ ಕ್ಯಾನ್ ಮೇಕ್. ನಾವು ವುಡ್ ಅಲ್ಲಿ ನೋಡಿದ್ವಲ್ಲ ಈ ತರದ್ದು, ಸೊ ಅದನ್ನ ಕೊಡಿದ್ರೆ ಕೊಡ್ಬೋದು. ಸ್ಲೈಡಿಂಗ್ ವಿಂಡೋನು ಮಾಡಿದ್ರಾ ಸರ್? ಇದು ಅಲ್ಯೂಮಿನಿಯಂ, ಪ್ಯೂರ್ ಅಲ್ಯೂಮಿನಿಯಂ ಸರ್. ಓಕೆ ವೀಕ್ಷಕರೇ, ಇದು 3 ಟ್ರ್ಯಾಕ್ ಸರ್. ಇದು ನಾರ್ಮಲ್ ಯಾವ್ದ್ರಲ್ಲಿ ಬರುತ್ತೆ? ನಾರ್ಮಲ್ UPVC ಬರಲ್ಲ. UPVC ಅಲ್ಲಿ ಬರಲ್ಲ ಸರ್. UPVC ಯಾವ್ದಾಗಲಿ ಹೈ ಎಂಡ್ ಗ್ರೇಡ್ ಬಂದ ತಕ್ಷಣ ಮಾತ್ರ ಸ್ವಲ್ಪ ಸ್ಮೂತ್ನೆಸ್ ಬರುತ್ತೆ. ಇದು ವೆರಿ ಸಾಫ್ಟ್ ಸ್ಲೈಡಿಂಗ್. ಇದು 3 ಟ್ರ್ಯಾಕ್ ಬರುತ್ತೆ, 2 ಟ್ರ್ಯಾಕ್ ಬರುತ್ತೆ, ಆಮೇಲೆ 4 ಟ್ರ್ಯಾಕ್ ಆಲ್ಸೋ ವಿಲ್ ಕಮ್. 4 ಟ್ರ್ಯಾಕ್ ಕೂಡ ಬರುತ್ತೆ. 20 feet, 25 feet we can make with door sliding bottom, heavy. ಇದು with mosquito ಮಿಸ್ ಕೊಟ್ಟಿದ್ರೆ ಅಂಡ್ ಗ್ಲಾಸ್ ಕೂಡ ಬಂದಿದೆ. ಗ್ಲಾಸ್. ಮಕ್ಕಳದ ಸ್ಕೂಲ್, ಮಕ್ಕಳದ ಈ ಕುರ್ಚಿ ಬೇಕಾದ್ರೂ ಅದೇನಾ? ಹೌದು, ಕುರ್ಚಿ ಕೂಡ ಅಲ್ಯೂಮಿನಿಯಂ ದ ನೋಡಿ ವೀಕ್ಷಕರೇ. ಓಕೆ, ನಮಗೆ ಗೊತ್ತೇ ಆಗಲ್ಲ ನೋಡಿ ಒಂಚೂರು. ಇದು ಇಲ್ಲೇ ಇದ್ರದ್ದು
ಎಕ್ಸ್ಪ್ಲೇನ್ ಮಾಡ್ಬಿಟ್ಟಿದ್ದಾರೆ ನೋಡಿ. ರೈನ್ ರೆಸಿಸ್ಟೆಂಟ್, ಕಲರ್ ಸ್ಟೆಬಿಲಿಟಿ, ಲೈಟ್ ವೇಟ್, ಸ್ಟ್ರಾಂಗ್, ಎಕೋ ಫ್ರೆಂಡ್ಲಿ, ಮಾಡರ್ನ್ ಲುಕ್, ಹೈಜಿನಿಕ್, ಝೀರೋ ಮೇಂಟೆನೆನ್ಸ್, ಡ್ಯೂರಬಲ್ ಅಂಡ್ ಲಾಂಗ್ ಲಾಸ್ಟಿಂಗ್. ಅದ್ ಹೇಳಿದ್ರಲ್ಲ 100 ವರ್ಷ ಪ್ಲಸ್ ಇಯರ್ಸ್ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡಿ, 100+ ಇಯರ್ಸ್ ಲೈಫ್ ಅಂತ ಹೇಳಿ. ವಾಟರ್ ಪ್ರೂಫ್, ರಸ್ಟ್ ಪ್ರೂಫ್. ಓಕೆ ವೀಕ್ಷಕರೇ, ಎಲ್ಲಾನು ಇಲ್ಲೇ ಹಾಕ್ಬಿಟ್ಟಿದ್ದಾರೆ ನೋಡಿ ಬೆನಿಫಿಟ್ಸ್ ನ. ನಿಮ್ಗೆ ನಾನೊಂದು ಶಾಪ್ ರೀಲ್ ಮಾಡಿ ತೋರಿಸಿದ್ದೆ, ಆ ಒಂದು ರೀಲು ಸಿಕ್ಕಾಬಟ್ಟೆ ರೀಚ್ ಆಯ್ತು. 1-2 ದಿನದಲ್ಲಿ 6 ಲಕ್ಷ ಜನ ಮೇಲೆ ಆ ಒಂದು ವಿಡಿಯೋನ ನೋಡಿದ್ರಿ. ಆ ಒಂದು ಚಿಕ್ಕ ರೀಲಲ್ಲಿ ಪ್ರತಿಯೊಂದು ಐಟಮು ನಿಮ್ಗೆ ಅಲ್ಯೂಮಿನಿಯಂದ ನಾನು ನಿಮ್ಗೆ ತೋರಿಸಿದೆ. ಅದೇ ಅಲ್ಯೂಮಿನಿಯಂ ಐಟಮ್ಸ್ಗಳು ಎಲ್ಲವನ್ನು ಒಂದು ಮನೆಗೆ ಅಪ್ಲೈ ಮಾಡಿದ್ರೆ ಯಾವ ತರ ವರ್ಕ್ ಆಗುತ್ತೆ, ಯಾವ ತರ ಅದು ಕಾಣುತ್ತೆ, ಯಾವ ತರ ಮನೆಯವರು ಫೀಲ್ ಮಾಡ್ತಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತೀರಾ. ಸರ್ ನಮಸ್ತೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ ಸರ್, ಆಕ್ಚುಲಿ ನೀವು ಬಂದು ಎಲ್ಲಿ ಅವರು ಸರ್? ನೀವು ನನ್ನ ಹೆಸರು ಅತುಲ್, ಕೇರಳದಿಂದ. ಕೇರಳದವರ? ಹೌದು. ಓಕೆ. ಬೆಂಗಳೂರಿಗೆ ಬಂದು? ಬ್ಯಾಂಗ್ಳೂರ್ಗೆ ಬಂದು 10 ವರ್ಷ ಆಯ್ತು. 10 ವರ್ಷ ಆಯ್ತು. ಹೌದು. ಓಕೆ ವೀಕ್ಷಕರೇ, ಬೆಂಗಳೂರಿನ ಒಂದು ಅಪಾರ್ಟ್ಮೆಂಟ್ ಒಳಗಡೆ ನಾವಿದೀವಿ. ಹತ್ರ ಬನ್ನಿ. ಬೆಂಗಳೂರಿನ ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಈ ಒಂದು 2 BHK ಅಲ್ವಾ ಇದು? ಹೌದು, 2 BHK ಕಂಪ್ಲೀಟ್ಲಿ ಮನೆ ಪ್ರತಿಯೊಂದು ಮೂಲೆಗೂ ನಿಮ್ಗೆ ಅಲ್ಯೂಮಿನಿಯಂ ನ ಮಾಡಿಸಿದ್ದಾರೆ. ಸೊ ಇವಾಗ ಆಲ್ರೆಡಿ 5 ವರ್ಷ ಆಯ್ತಂತೆ. ನನಗೆ ಎಲ್ಲಿ ನೋಡಿದ್ರು ಇದು 5 ವರ್ಷ ಆಯ್ತು ಅನ್ನೋ ತರ ಫೀಲೇ ಇಲ್ಲ ನನಗೆ. ಸೊ ಸರ್, ಇದು 5 ವರ್ಷ ಆಯ್ತು ಅಂತ ಹೇಳಿದ್ರಲ್ವಾ? ಹೌದು ಹೌದು. ಇವಾಗ ನೀವು ನೋಡ್ತಾರೆ ಇದು ಹೊಸ ತರ ಕಾಣುತ್ತೆ. ಹೊಸ ತರನೇ ಕಾಣುತ್ತೆ. ಅದು ನೋಡಿ, ನಿನ್ನೆ ಮೊನ್ನೆ ಮಾಡಿರೋ ತರ ನಮಗೆ ಕಾಣುತ್ತೆ. ಓಕೆ ಸರ್, ಏನ್ ಅಡ್ವಾಂಟೇಜಸ್ ನೀವು ಇದ್ರಲ್ಲಿ ನೋಡಿದ್ದು ಸರ್? Even if you see this, so even after 10 years this will look the same. ಸೇಮ್ ತರ ಇರುತ್ತೆ. 10 ವರ್ಷ ಮೇಲೆ ಸೇಮ್ ತರ ಇರುತ್ತೆ. ಏನು ಡ್ಯಾಮೇಜ್ ಏನು ಆಗಲ್ಲ. ಇದು ಚಿಕ್ಕದು ಸ್ಕ್ರಾಚಸ್ ಅದೆಲ್ಲ ಅಷ್ಟು ಪ್ರಾಮಿನೆಂಟ್ ಕಾಣಲ್ಲ. ಹೌದು. ಓಕೆ 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 ವೀಕ್ಷಕರೇ, ನೀವು ಗುಡ್ ಇಂಟೀರಿಯರ್ ಆದ್ರೆ ಆಲ್ಮೋಸ್ಟ್ ನಿಮ್ಗೆ ಸ್ಕ್ರಾಚಸ್ ಏನಾದ್ರು ಆದ್ರೆ ನಿಮ್ಗೆ ಮತ್ತೆ ಫುಲ್ ಕಾರ್ಪೆಂಟ್ ಮಾಡಿಸ್ಬೇಕು. ಸೊ ಇದು ಅಲ್ಯೂಮಿನಿಯಂ ಇಂಟೀರಿಯರ್ ಆಗಿದ್ರಿಂದ ನಿಮ್ಗೆ ಲಾಂಗ್ ಲಾಸ್ಟಿಂಗ್ ಇರುತ್ತಲ್ವಾ? ಏನು ಇದು ಮೇಂಟೆನೆನ್ಸ್ ಎಲ್ಲ ತುಂಬಾ ಕಮ್ಮಿ ಇರುತ್ತೆ. ಮೇಂಟೆನೆನ್ಸ್ ಎಲ್ಲ ತುಂಬಾ ಕಮ್ಮಿ. ಹೌದು. ಓಕೆ ವೀಕ್ಷಕರೇ, ನೋಡಿ ಮೇಂಟೆನೆನ್ಸ್ ಎಲ್ಲ ಸಿಕ್ಕಾಬಟ್ಟೆ ಕಡಿಮೆ ಅಂತಿದೆ. ಯಾಕೆ ಕಡಿಮೆ ಅನ್ಸ್ತಾನೆ ನಿಮ್ಗೆ ಮೇಂಟೆನೆನ್ಸ್ ಅಂದ್ರೆ ಇದು ಏನು ಚಿಕ್ಕದು ಕ್ಲೋತ್ ಅಲ್ಲಿ ಒಂದು ವಾರದಿಂದ ಒಂದು ಟೈಮ್. ಓಕೆ ವೀಕ್ಷಕರೇ, ಒಂದ್ ವಾರಕ್ಕೆ ಒಂದ್ಸಲ ನೀವು ಬಟ್ಟೆ ತಗೊಂಡಷ್ಟು ಸ್ವೈಪ್ ಮಾಡ್ಬಿಟ್ರೆ ಫುಲ್ ನಿಮ್ಗೆ ಕ್ಲೀನ್ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ನೋಡಿ, ಇದನ್ನ ಮಾಡಿಸಿ ಆಲ್ಮೋಸ್ಟ್ 5 ವರ್ಷ ಆಯ್ತು ಅಂತ ಹೇಳ್ತಿದ್ದಾರೆ. ನಮ್ಗಿನ್ನೂ ಈ ತಿಂಗಳು ಮಾಡ್ಸಿರೋ ತರ ನಮ್ಗೆ ಇದೊಂದು ಫೀಲ್ ಬರ್ತಾ ಇದೆ. ಸೊ ಇದೊಂದಷ್ಟೇ ಅಲ್ಲ, ಟಿವಿ ಯೂನಿಟ್ ನೀವು ಕಂಪ್ಲೀಟ್ ನೋಡ್ತಿದ್ದೀರಾ. ಕೆಳಗಡೆ ರ್ಯಾಕ್ ಆಗಿರ್ಬೋದು ಅಂಡ್ ಇಲ್ಲಿರುವಂತ ಇದಾಗಿರ್ಬೋದು, ಪೂಜಾ ಯೂನಿಟ್. ಸೊ ಪೂಜಾ ಯೂನಿಟ್ ಇಲ್ಲಿ ಮಾಡ್ಬಿಟ್ಟಿದ್ದಾರೆ ನೋಡಿ. ಒಂದೇ ಕಲರ್ ಇಲ್ಲ ವೀಕ್ಷಕರೇ, ಇಲ್ಲಿ ವೈಟ್ ಕಲರ್ ಕೂಡ ಇದೆ, ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ಅಂಡ್ ನಾವು ಪಾಲಿಶ್ ವುಡ್ ಕಲರ್ ಏನ್ ಬರುತ್ತೆ ಅದು ಕೂಡ ಇದೆ. ಸೊ ಬನ್ನಿ, ಇನ್ನ ಜಾಸ್ತಿ ಇದೆ ತೋರಿಸ್ತೀನಿ. ಸರ್, ಇಯರ್ ಪಾರ್ಟಿಷನ್ ಮಾಡ್ತಿದಾರಲ್ವಾ? ಹೌದು, ಪಾರ್ಟಿಷನ್. ಅದು ಒಂದು ಹಾಲ್ ವರ್ಸಸ್ ಡೈನಿಂಗ್ ಏರಿಯಾ ಪಾರ್ಟಿಷನ್. ಓಕೆ ವೀಕ್ಷಕರೇ, ಹಾಲ್ಗೆ ಮತ್ತೆ ಡೈನಿಂಗ್ ಹಾಲ್ಗೆ ನಾವು ಇನ್ ಬಿಟ್ವೀನ್ ಒಂದು ಪಾರ್ಟಿಷನ್ ಅಂತ ಮಾಡ್ಕೋಬೇಕಲ್ಲ. ಆ ಪಾರ್ಟಿಷನ್ ಮಾಡೋಕ್ಕೋಸ್ಕರ ಇಲ್ಲಿ ಅಬ್ಸರ್ವ್ ಮಾಡ್ತಿದಾರ ನೋಡಿ. ಅಲ್ಲಿ ಸ್ಟಾರ್ಟಿಂಗ್ ಎಡ್ಜ್ ಬೀಡಿಂಗ್ ಏನಿದೆ ಅಲ್ಲಿಂದ ಹಿಡಿದು ನಿಮ್ಗೆ ಪೂರ್ತಿ ನಿಮ್ಗೆ ಇಲ್ಲಿನವರೆಗೂ ನಿಮ್ಗೆ ಇದು ಬೈಫರ್ಗೇಟ್ ಮಾಡಿದ್ದಾರೆ. ಅದು ಡಿವೈಡ್ ಮಾಡಿರೋದಕ್ಕೆ ಮಧ್ಯದಲ್ಲಿ ನೀವು ಅಬ್ಸರ್ವ್ ಮಾಡ್ತಿದಾರೆ ನೋಡಿ. ಅದಕ್ಕೆ ಶೆಲ್ಫ್ ತರ ಮಾಡ್ಕೊಬಿಟ್ಟಿದ್ದಾರೆ, ಅದನ್ನ ಶೋಕೇಸ್ ತರ ಯೂಸ್ ಮಾಡ್ಕೊಬಿಟ್ಟಿದ್ದಾರೆ ನೋಡಿ. ಇದು ಕೂಡ ನೀವು ಅಲ್ಯೂಮಿನಿಯಂದೇ, ಗೊತ್ತಾಗಲ್ಲ ನೋಡಿ. ಇದು ಫಸ್ಟ್ ಟೈಮ್ ನೋಡ್ಬೋದು, ಗೊತ್ತಾಗಲ್ಲ, ಕಾಣಿಸ್ತಾ ಇದೆ. ಓಕೆ, ಇವರು ಮನೇಲಿ ಅವಾಗಲೇ ಹೇಳ್ತಾ ಇದ್ರು, ಮನೆಗೆ ಬಂದವರೆಲ್ಲ ಮುಟ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ರಲ್ಲ. ವಿಸಿಟರ್ಸ್ ಎಲ್ಲ ಫಸ್ಟ್ ಟೈಮ್ ಇಫ್ ದೇ ಸಿ ದೇ ಥಿಂಕ್ ಇಟ್ ಇಸ್ ವುಡ್ ಓನ್ಲಿ. ಅದು ಟಚ್ ಮಾಡಿದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಓಕೆ ವೀಕ್ಷಕರೇ, ಮುಟ್ ನೋಡಿದ್ರೆ ಮಾತ್ರ ಗೊತ್ತಾಗೋದು ಇದು ಅಲ್ಯೂಮಿನಿಯಂದು ಅಂತ. ಅಂಡ್ ಸ್ಟ್ರೆಂತ್ ವೈಸ್ ಅಷ್ಟೇ, ತುಂಬಾ ಇದು ರಿಜಿಡ್ ಏನು ಸಾಲಿಡ್ ಆಗುತ್ತೆ, ಸಿಕ್ಕಾಪಟ್ಟೆ ಸ್ಟ್ರೆಂತ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಅಷ್ಟು ಸುಲಭವಾಗಿ ಯಾವ್ದಕ್ಕೆ ಕ್ರಾಶ್ ಆಗೋದಿಲ್ಲ ವೀಕ್ಷಕರೇ. ಅಂಡ್ ಆಲ್ಸೋ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ, ಇದು ಕೂಡ ವೈಟ್ ಡಿಸೈನ್ಸ್ ಅಲ್ಲಿ ಮಾಡಿದಾರೆ ನೋಡಿ. ಸೇಮ್ ನಮ್ಗೆ ವುಡ್ ಇಂಟೀರಿಯರ್ ಕೂಡ ನಮ್ಗೆ ಈ ತರ ಫೀಲ್ ಕೊಡಲ್ಲ, ಅಷ್ಟು ಮಟ್ಟಿಗೆ ಇದೆ. ಅಂಡ್ ಇದರಲ್ಲಿ ಗ್ಲಾಸ್ ಕೂಡ ಬಂದಿದೆ ನೋಡಿ ಇನ್ ಬಿಟ್ವೀನ್. ಇದು ಸಾರಿ, ಇದು ಪಾಪ ಟಾಯ್ಸ್ ಎಲ್ಲ ಇರುತ್ತೆ. ಓಕೆ ವೀಕ್ಷಕರೇ, ಒಂದು ಮಾಡಿಫಿಕೇಶನ್ ಮಾಡ್ಲಿಕ್ಕೂ ಸಿಕ್ಕಾಪಟ್ಟೆ ಈಸಿ ಅಂತ ಹೇಳ್ತಿದ್ದಾರೆ. ಅಂಡ್ ಆಲ್ಸೋ ಇಲ್ಲಿ ಒಂದು ವಾಶ್ ಬೇಸಿನ್ ತರ ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ಇದು ಕೂಡ ನಿಮ್ಗೆ ಅಲ್ಯೂಮಿನಿಯಂದು ನೋಡಿ, ಸಿಕ್ಕಾಪಟ್ಟೆ ಸ್ಟ್ರೆಂತ್ ಇದೆ. ನಾನು ಅಲ್ಲಾಡಿಸ್ತಾ ಇದ್ದೀನಿ, ಎಳಿತಾ ಇದ್ದೀನಿ, ಬರ್ತಾ ಇಲ್ಲ ನೋಡಿ. ಸೊ ಇದ್ರ ಮಧ್ಯದಲ್ಲಿ ವೈಟ್ ಬೇಸ್ ತರ ಕ್ರಿಯೇಟ್ ಮಾಡಿದ್ದಾರೆ, ಹತ್ರ ಬಂದು ನೀವು ನೋಡ್ಬೋದು. ಸೊ ಒಂದು ವಾಶ್ ತರ ಇಟ್ಟಿದ್ದಾರೆ. ಅಂಡ್ ವಾಶ್ ಬೇಸಿನ್ ಯೂನಿಟ್ ಯಾವ ತರ ಇರುತ್ತೋ ಅದನ್ನ ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ಬ್ಯಾಕ್ ಸೈಡ್ ಕೂಡ ಇದನ್ನೇ ಯೂಸ್ ಮಾಡಿದ್ದಾರೆ ವೀಕ್ಷಕರೇ. ಅಂಡ್ ವಾಟರ್ ಪ್ರೂಫ್ ಕೂಡ. ಇದು ವಾಟರ್ ಪ್ರೂಫ್. ಅದಕ್ಕೆ ಫಸ್ಟ್ ವಿ ಥಾಟ್ ವಿ ವಿಲ್ ಡೂ ದಟ್ ವಾಲ್ ಪೇಂಟಿಂಗ್. ಓಕೆ.
ಇದಕ್ಕೆ ವಾಲ್ ಪೇಂಟಿಂಗ್ ಅವ್ರು ಹೇಳ್ತು ನಾನೇ ಮಾಡ್ಕೊಡ್ತೀನಿ ಅಂತ. ಸೇಮ್ ಅಲ್ಯೂಮಿನಿಯಂ ಕೈಂಡ್ ಆಫ್ ಬೀಡಿಂಗ್, ಏನು ಪ್ರಾಬ್ಲಮ್ ಇಲ್ಲ, ವಾಟರ್ ಅಸಿಸ್ಟೆಂಟ್. ನೀರ್ ಹಾಕುದು ಏನಾಗಲ್ಲ, ಇಲ್ಲ ಏನೂ ಆಗಲ್ಲ. ನೋಡಿ ವೀಕ್ಷಕರೇ, ನೀರ್ ಹಾಕಿದ್ರು ಏನೂ ಆಗಲ್ಲ. ಸೊ ಇದೇ ರೀತಿ ನೀವೇನಾದ್ರೂ ವುಡ್ಗೆ ಏನಾದ್ರು ಹೋಗ್ತೀರಾ ಅಂತಾದ್ರೆ ವುಡ್ ಅಲ್ಲಿ ನೀರ್ ಬಿದ್ರೆ ಡ್ಯಾಮೇಜ್ ಆಗುತ್ತೆ ಆಬ್ವಿಯಸ್ಲಿ. ಸೊ ಇದು ನಿಮ್ಗೆ ನೀರ್ ಬಿದ್ರು ಡ್ಯಾಮೇಜ್ ಆಗಲ್ಲ ಅಂತ ಹೇಳಿ ಸೊ ಇದನ್ನ ಅವ್ರು ತಗೊಂಡೋಗಿ ಬಾತ್ರೂಮ್ ಅಲ್ಲೂ ಟೆಸ್ಟ್ ಮಾಡ್ಬಿಟ್ಟಿದ್ದಾರೆ, ಅದನ್ನು ನಿಮ್ಗೆ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾವು ಲೈಟ್ ಆಗಿ ಕಿಚನ್ ಏರಿಯಾಗೆ ಬಂದ್ಬಿಡೋಣ. ಕಿಚನ್ ಅಲ್ಲಿ ಮೇನ್ ನೀವು ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳಿ ಸಿಕ್ಕಾಪಟ್ಟೆ ಡೌಟ್ ಇತ್ತು ಅಂಡ್ ಕ್ವಶನ್ ಕೂಡ ಕಮೆಂಟ್ ಮಾಡಿದ್ವಿ, ಬನ್ನಿ ತೋರಿಸ್ತೀನಿ. ಅಂಡ್ ಒಂದು ಸ್ಪೇಸ್ ಎಷ್ಟಿದೆ ಅಂತಂದ್ರೆ ಆಲ್ಮೋಸ್ಟ್ ನಿಮಗೆ ಒಂದು 10 to 6-7 ಫೀಟ್ ಬರ್ಬೋದಲ್ಲ, 10 into 7. ಸೊ ಕಂಪ್ಲೀಟ್ 180 ಡಿಗ್ರಿ ಕೂಡ ನೀವು ನೋಡಿದ್ರು ಎಲ್ಲಾ ಕಡೆ ಅಲ್ಯೂಮಿನಿಯಂ ಇಂಟೀರಿಯರ್ ಯೂಸ್ ಮಾಡಿದ್ದಾರೆ. ಸೊ ನಾವು ಎಲ್ಲಾ ಕಡೆನೂ ಯೂಸ್ ಮಾಡ್ಬೋದು ಬಾಯ್ಸು. ಬಟ್ ಕಿಚನ್ ಅಂತ ಬಂತಂದ್ರೆ ಹೆಣ್ಮಕ್ಳು ಬೇಕೇ ಬೇಕು. ಸೊ ಅವ್ರನ್ನ ಕ್ಲೀನ್ ಮಾಡ್ಕೊಳ್ಳೋದವ್ರೆ, ಮೇಂಟೈನ್ ಮಾಡ್ಕೊಳ್ಳೋದವ್ರೆ. So madam, how you are maintaining? It's easy to maintain actually. Okay. Cleaning and all, it is very easy. Like if any oil or anything is there, we can wiping, it will go easily. Okay ವೀಕ್ಷಕರೇ, ಅಡ್ಗೆ ಮನೆ ಅಂತಂದ್ರೆ ಆಬ್ವಿಯಸ್ಲಿ ಒಗ್ಗರಣೆ ಹಾಕ್ತಾರೆ. ಒಗ್ಗರಣೆ ಹಾಕಿದಾಗ ಎಣ್ಣೆ ಐಟಮ್ ಬಂದೇ ಬರುತ್ತೆ. ಎಣ್ಣೆ ಐಟಮ್ ಬಂದಾಗ ಗೋಡೆ ಆಗಿರ್ಬೋದು ಅಥವಾ ಹಿಂದ್ಗಡೆ ಏನ್ ವುಡ್ ಇಂಟೀರಿಯರ್ ಮಾಡಿಸ್ಲಿ, ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡ್ಲಿ, ಕೊಳೆ ಆಗುತ್ತೆ. ಬಟ್ ಇಲ್ಲಿ ಅಡ್ವಾಂಟೇಜ್ ಏನಂತಂದ್ರೆ ಒಂದ್ ಬಟ್ಟೆ ತಗೊಂಡು ಜಸ್ಟ್ ವೈಪ್ ಮಾಡ್ಬಿಟ್ರೆ ನಮ್ಗೆ ಕ್ಲೀನ್ ಆಗ್ಬಿಡುತ್ತೆ ಅಂತ ಅವ್ರು ಹೇಳ್ತಿರೋಂಥದ್ದು. And also vapors are coming here and all, no, but nothing, no damage, nothing is there. ಓಕೆ Heat is more than ಎವಾಪರೇಟ್ ಆದಾಗ. ಓಕೆ ವೀಕ್ಷಕರೇ, ನಾವು ಯಾವ್ದಾದ್ರು ಬಾಯ್ಲ್ ಮಾಡ್ತೀವಲ್ಲ, ಏನಾದ್ರು ಬಾಯ್ಲ್ ಮಾಡಿದಾಗ ಏನಾದ್ರು ಕುದಿಸಿದಾಗ ಆವಿ ಆಗುತ್ತಲ್ಲ. ಸೊ ಆವಿ ಆದಾಗ ಆಬ್ವಿಯಸ್ಲಿ ನಮ್ಗೆ ಮೇಲ್ಗಡೆ ಹೊಗೆ ಹೋಗುತ್ತೆ. ಆ ಹೊಗೆ ಹೋದಾಗ ಮೇಲ್ಗಡೆ ಜಾಗ ಎಲ್ಲ ನಿಮ್ಗೆ ಕಪ್ಪಗಾಗಿರುತ್ತೆ. ಸೊ ಆ ಕಪ್ಪು ಆಗಿಲ್ಲ ನೋಡಿ ಎಲ್ಲೂ ವೀಕ್ಷಕರೇ, ಅಬ್ಸರ್ವ್ ಮಾಡಿಲ್ಲ ಇದಲ್ವಾ, ಅಬ್ಸರ್ವ್ ಮಾಡಲ್ಲ. ಓಕೆ ಆ ತರ ನಿಮ್ಗೆ ಇದು ಯೂಸ್ ಆಗುತ್ತೆ ನೋಡಿ. ಅಂಡ್ ಆಲ್ಸೋ ಈ ಕಡೆ ಡಾರ್ಕ್ ಕಲರ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಕಡೆ ಜಾಗದಲ್ಲಿ ಏನಾದ್ರು ಅಲ್ಯೂಮಿನಿಯಂ ಇಂಟೀರಿಯರ್ ನ ಕಿಚನ್ ಅಲ್ಲಿ ಮಾಡಿಸ್ತೀರಾ ಅಂತಂದ್ರೆ ನೀವು ಡಾರ್ಕ್ ಕಲರ್ ಅಲ್ಲಿ ಹೋಗ್ಬೋದು. ಡಾರ್ಕ್ ಕಲರ್ ಅಲ್ಲಿ ಹೋದ್ರೆ ಯೂಶುವಲಿ ನಿಮ್ಗೆ ಅಷ್ಟೊಂದು ಕೊಳೆ ಎದ್ ಕಾಣಲ್ಲ. ಅಂಡ್ ಕೊಳೆನೂ ಆಗಿಲ್ಲ ವೀಕ್ಷಕರೇ. 5 years ಆಯ್ತಲ್ವಾ? 5 years. 5 ವರ್ಷ ಆಯ್ತು ನೋಡಿ. ಇದು ಈ ತಿಂಗಳು ಮಾಡ್ಸಿರೋ ತರ ನಮ್ಗೆ ಫೀಲ್ ಬರ್ತಿದೆ. And here it is white, no, it is easy to manage also. ಇಲ್ಲಿ ವೈಟ್ ಮಾಡ್ಸಿದಾರೆ ನೋಡಿ ವೀಕ್ಷಕರೇ. ಇವ್ರು ಧೈರ್ಯ ಮೆಚ್ಚಬೇಕು ಇಲ್ಲಿ. There and We have to appreciate you because you are chosen white color here in kitchen. Because people won't go white color usually in kitchen. stains colors like that. Okay. ನೋಡಿ ವೀಕ್ಷಕರೇ, ಆ ತರ ನಿಮ್ಗೆ ಇದು ಯೂಸ್ ಆಗುತ್ತೆ. ಅಂಡ್ ಇಲ್ಲಿ ಕೂಡ ನಿಮ್ಗೆ ಇಲ್ಲಿ ಕಂಪ್ಲೀಟ್ ನಾನೇನು ರ್ಯಾಕ್ ತೋರಿಸಿದ್ನಲ್ಲ ಆ ತರ ನಿಮ್ಗೆ ಕೆಳಗಡೆ ಮಾಡಿಸಿದ್ದಾರೆ. ಅಂಡ್ ಈ ಕಡೆ ಬನ್ನಿ, ಇಲ್ಲಿ ತೋರಿಸ್ತೀನಿ. ಇಲ್ಲಿ ಹೈಡ್ರಾಲಿಕ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ದಾರೆ. ಅಂಡ್ ಅಬ್ಸರ್ವ್ ಮಾಡ್ತೀರಾ ಪ್ಲೇಟ್ಸ್ ಎಲ್ಲ ಯಾವ ತರ ಇಟ್ಟಿದ್ದಾರೆ ಅಂತ ಹೇಳಿ. ಈ ಮಧ್ಯದಲ್ಲಿ ಹೈಡ್ರಾಲಿಕ್ ಬಂದಿದೆ, ಅದರಿಂದಗಡೆ ನಿಮ್ಗೆ ಅಲ್ಯೂಮಿನಿಯಂ ಏನ್ ಇಂಟೀರಿಯರ್ ಕೋಟೆಡ್ ಬಂದಿದೆ, ಅದು ಕಂಪ್ಲೀಟ್ ಬಂದಿದೆ. ಬಟ್ ಬೀಡಿಂಗ್ ತೋರಿಸ್ತೀನಿ ಬನ್ನಿ ವೀಕ್ಷಕರೇ. ಇಂಡ್ ಬೀಡಿಂಗ್ ಅಬ್ಸರ್ವ್ ಮಾಡ್ತಿದಾರೆ ನೋಡಿ. ಬೀಡಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಕ್ವಶನ್ಸ್ ಇತ್ತು, ಎಡ್ಜ್ ಕೋಟಿಂಗ್ ಕರೆಕ್ಟ್ ಆಗಿರಲ್ಲ ಅಂತ ಹೇಳಿ. ಎಡ್ಜ್ ಕೋಟಿಂಗ್ ಎಷ್ಟು ಕ್ಲೀನ್ ಮಾಡಿದಾರೆ ನೋಡಿ. ಇನ್ ಕೇಸ್ ನೀವು ಬಡಿಸ್ಕೊಂಡ್ರು ಅಥವಾ ಏನಾದ್ರು ಇದಾದ್ರೂ ಸೀದಾ ಅಲ್ಯೂಮಿನಿಯಂ ನಿಮಗೆ ಬರಲ್ಲ, ಡೈರೆಕ್ಟ್ ಫಸ್ಟ್ ನಿಮ್ಗೆ ಈ ಕೋಟೆಡ್ ಏನಿದೆ ಆ ಮೆಟೀರಿಯಲ್ ಬಂದು ಆಮೇಲೆ ಅದ್ರಿಂದಗಡೆ ನಿಮ್ಗೆ ಅಲ್ಯೂಮಿನಿಯಂ ಸಿಗುತ್ತೆ. ಇನ್ನೊಂದು ಅಬ್ಸರ್ವ್ ಮಾಡಬಹುದು, ನೀವು ವೇಟ್ ತಡೆಯಲ್ಲ ಅಂತ ಕೇಳಿದ್ರೆ ಕಿಚನ್ ಅಲ್ಲಿ ಆಬ್ವಿಯಸ್ಲಿ ನಾವು ಒಂದು 10 kg 15 kg 25 kg ರೈಸ್ rice we will keep we not keep very less much. We have to keep rice with 10-15 kg. We will buy bulk items, rice items. That's why I'm mentioning that. ಓಕೆ ವೀಕ್ಷಕರೇ, ನಾನು ಮೆನ್ಷನ್ ಮಾಡ್ತಿದ್ದೀನಿ 10 ರಿಂದ 15 kg 25 kg ತನಕ ನೀವು ಅಕ್ಕಿ ಇಟ್ಕೊಂತೀರಾ. ಸೊ 10 ರಿಂದ 15 kg 25 kg ಇಟ್ಟರು ನಿಮ್ಗೆ ವೇಟ್ ತಡೆಯುತ್ತೆ. ಸೊ while you bring ration, no, you will bring rice, no, you will kept 10-15 kg, no, yes, no problem. 10-15 kg ಇಟ್ರು ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ. this mean that storage, no, that all heavy, like heavy things we are keeping, like that's why this much closage we have given. Okay, that. ಓಕೆ ವೀಕ್ಷಕರೇ, ನಾವು ಮೇಲ್ಗಡೆ ಪಾರ್ಟ್ ಅಲ್ಲಿ ಹೆವಿ ವೇಟ್ ನೇ ಐಟಮ್ಸ್ ನ ಇಡೋದು, ಆದ್ರೂ ಏನಾಗಿಲ್ಲ ಅಂತ ಹೇಳ್ತಾರೆ. ಇನ್ 5 years you don't face any problem. No. ಓಕೆ ವೀಕ್ಷಕರೇ, ಒಂದು ಇಂಟೀರಿಯರ್ ಮಾಡಿಸಿದಾಗ ನಿಮ್ಗೆ ಒಂದು 4 to 5 years ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಜಾಸ್ತಿ ವರ್ಷನೇ ಆದಂಗೆ ಅದು ವುಡ್ ಇಂಟೀರಿಯರ್ ಅಂತ ಬಂದ್ರೆ. ಸೊ ಅಲ್ಯೂಮಿನಿಯಂ ಅಲ್ಲಿ ಮೇನ್ ಅಡ್ವಾಂಟೇಜಸ್ ಬರೋದೇ ನಿಮ್ಗೆ ಎಷ್ಟೇ ವರ್ಷ ಹೋದ್ರೂ ಅದ್ರದ್ದು ಗಮ್ಮತ್ತು ಅದ್ರದ್ದು ಇದು ಕಳ್ಕೊಳ್ಳೋದಿಲ್ಲ. ಸೊ ಅದನ್ನ ನಾವು ಮೇನ್ ಅಬ್ಸರ್ವ್ ಮಾಡ್ಬೋದು ವೀಕ್ಷಕರೇ. ಮತ್ತೆ ಬೇರೆ ರೂಮ್ ಅಲ್ಲಿ ಎಲ್ಲ ಮಾಡ್ಸಿದಿರಾ? ಹೌದು. ಹೌದಾ, ಬನ್ನಿ ವೀಕ್ಷಕರೇ. ಇದು 2 BHK ಮನೆ ವೀಕ್ಷಕರೇ, ಬನ್ನಿ. ಇದು ಡೋರ್ ಏನು? ಡೋರ್ ವುಡನ್. ಹೌದಾ, ಓಕೆ. ಇದು ನೋಡೋಣ. ಓಕೆ ವೀಕ್ಷಕರೇ, ನಾವು ಈ ಒಂದು ಮನೆಯ
ಮೊದಲನೇ ಬೆಡ್ರೂಮ್ ಬಂದಿದ್ದು ಮಾಸ್ಟರ್ ಬೆಡ್ರೂಮ್ ಇದು ಗೆಸ್ಟ್ ಬೆಡ್ರೂಮ್. ಗೆಸ್ಟ್ ಬೆಡ್ರೂಮ್ ಅಲ್ಲಿ ಇದೀವಿ ವೀಕ್ಷಕರೇ ನಾವು ಇವಾಗ. ಅಂಡ್ ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದಾರೆ ಒಂದು ಕಂಪ್ಯೂಟರ್ ಟೇಬಲ್ ತರ ಮಾಡ್ಕೊಂಡಿದ್ದಾರೆ. ಸರ್ ಇದು ಅಲ್ಯೂಮಿನಿಯಂ? ಹೌದು, ಅದು ಅಲ್ಯೂಮಿನಿಯಂ. ಓಕೆ ವೀಕ್ಷಕರೇ, ಇದನ್ನು ಕೂಡ ಅಲ್ಯೂಮಿನಿಯಂ ಇಂಟೀರಿಯರ್ ಅಲ್ಲೇ ಮಾಡಿಸಿರೋದು. ಸೊ ಇಲ್ಲಿ ಕೆಳಗಡೆ ಒಂದು ಟೇಬಲ್ ತರ ಬಂದಿದೆ. ಟೇಬಲ್ ಹೊರಗಡೆ ತರಬಹುದು ಇದು ಅಲ್ಲೇನಾ? ಟೇಬಲ್ ಫಿಕ್ಸ್ಡ್ ಮಾಡ್ಬೋದು. ಓಕೆ ವೀಕ್ಷಕರೇ, ಅದನ್ನ ಹೊರಗಡೆ ಕೂಡ ನೀವು ತಗೊಂಡ್ಬರ್ಬೋದು. ಅಂಡ್ ಮೇಲ್ಗಡೆ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಈ ಕಂಪ್ಲೀಟ್ ಸೆಟಪ್ ಏನಿದೆ, ಏನು ಫುಲ್ ನೋಡ್ತಿದ್ದೀರಾ? ಕ್ಲೋಸ್ ಮಾಡಿ ಡೋರ್. ಓಕೆ ನೋಡಿ, ಮಧ್ಯದಲ್ಲಿ ಮಿರರ್ ಕೂಡ ಬಂದಿದೆ ಅಂಡ್ ಡಾರ್ಕ್ ಕಲರ್ ಕೂಡ ಇದೆ, ನೀವು ಚಾಕ್ಲೇಟ್ ಬ್ರೈಟ್ ಕಲರ್ ಕೂಡ ಇದೆ. ಅಂಡ್ ಇಲ್ಲಿ ಅಬ್ಸರ್ವ್ ಮಾಡ್ತಿದಾರೆ ನೋಡಿ, ಕಂಪ್ಲೀಟ್ ಯಾವ ತರ ನಮ್ಗೆ ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ ನೋಡಿದ್ರೆ ನಮಗೆ ಫೀಲೇ ಬರಲ್ಲ. ಸ್ವಲ್ಪ ಐರನ್ ಮಾಡ್ಕೊಳ್ಳಿಕ್ಕೆ. ಓ, ಅದು ಐರನ್ ಮಾಡ್ಕೊಳ್ಳಿಕ್ಕೆ ಕರೆಂಟ್ ಏನು ಪ್ರಾಬ್ಲಮ್ ಆಗಲ್ಲ? ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಇದು ಸ್ವಲ್ಪ ಫ್ರೀ ಫಿಕ್ಸ್ಡ್ ಇಲ್ಲ, ಇದು ಒಂದು ಲೂಸ್ ಇದೆ. ಓ, ಲೂಸ್ ಇದೆನಾ ಇದು? ಓ, ವಿ ಕ್ಯಾನ್ ಟೇಕ್ ಔಟ್ಸೈಡ್. ಓಕೆ ವೀಕ್ಷಕರೇ, ಅಬ್ಸರ್ವ್ ಮಾಡ್ತಿದ್ದೀರಾ ನೋಡಿ, ಇದು ಬ್ಯಾಕ್ ಸೈಡ್ ಇಡಿ, ಎತ್ತನ ಒಂದ್ ಸ್ವಲ್ಪ ವೇಟ್ ಇದೆ ಅಂತ ನೋಡೋಣ. ಇಟ್ಕೊಳ್ಳಿ. ಓ, ವೇಟ್ ಏನಿಲ್ಲ ವೀಕ್ಷಕರೇ, ಸಿಂಗಲ್ ವೇಟ್ ಅಲ್ವಾ? ಸಿಂಗಲ್ ಹ್ಯಾಂಡ್ ಅಲ್ಲೂ ಕ್ಯಾರಿ ಮಾಡಬಹುದು ವೀಕ್ಷಕರೇ. ಸರ್ ಇದು ಕರೆಂಟ್ ಶಾಕ್ ಯಾವತ್ತು ಹೊಡೆದಿಲ್ಲ? ಇಲ್ಲ, ಏನು. ಓಕೆ ವೀಕ್ಷಕರೇ, ನೀವು ರೀಲ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಮೆನ್ಷನ್ ಮಾಡಿದ್ವಿ ಕರೆಂಟ್ ಗ್ರೌಂಡ್ ಆಗುತ್ತೆ ಹಂಗೆ ಅಂತ ಹೇಳಿ ಐರನ್ ಮಾಡಕ್ಕೆ ಯೂಸ್ ಮಾಡ್ತಿದ್ದಾರೆ ನೋಡಿ ವೀಕ್ಷಕರೇ ಅವರು. ಮಾಸ್ಟರ್ ಬೆಡ್ರೂಮ್ ಹೋಗೋಣವಾ? ಬನ್ನಿ ವೀಕ್ಷಕರೇ, ಬನ್ನಿ. ಸೊ ನಾವಿವಾಗ ಈ ಒಂದು ಮನೆಯ ಮಾಸ್ಟರ್ ಬೆಡ್ರೂಮಿಗೆ ಬಂದಿದ್ದೀವಿ ವೀಕ್ಷಕರೇ. ಬನ್ನಿ ನೋಡಿ, ಯಾವ ತರ ಹೈಜಿನಿಕ್ ಆಗಿ ಕಾಣ್ತಿದೆ ನೋಡಿ. ನಮ್ಗೆ ಒಂದ್ ಎಡ್ಜಿಂದ ನೀವು ನೋಡಿದ್ರು, ಆ ಕಡೆ ಎಡ್ಜ್ವರೆಗೂ ನೀವು ನೋಡಿದ್ರು, ಅಂಡ್ ಇಲ್ಲೂ ಚಿಕ್ಕದಾಗಿ ಯೂಸ್ ಮಾಡಿದ್ದಾರೆ ನೋಡಿ. ಯಾವ ತರ ನಮ್ಗೆ ಒಂದು ಲಕ್ಸುರಿನೆಸ್ ಕಾಣುತ್ತೆ. ಅಂಡ್ ಇದು ಇನ್ನೂ 10 ವರ್ಷ ಬಿಟ್ಟು ನೋಡಿದ್ರು ಸೇಮ್ ನಿಮಗೆ ಅದೇ ಫೀಲೇ ಇರುತ್ತೆ ವೀಕ್ಷಕರೇ. ಸರ್ ಇದು ಇಲ್ಲೇನೋ ಹಾಕಿದಿರಾ? ಇದು ಒಂದು 3-year-old ಬೇಬಿ ಡಾಕ್ಟರ್ ಐ ಹ್ಯಾವ್. ಸೊ ದಿಸ್ ವಾಸ್ ಅ ಬಿಟ್ ಶಾರ್ಪ್ ಎಡ್ಜ್. ಅದಕ್ಕೆ ಬೇಬಿ ಪ್ರೂಫಿಂಗ್ ಮಾಡ್ತಾರೆ. ಓಕೆ ವೀಕ್ಷಕರೇ, ಅಲ್ಯೂಮಿನಿಯಂದು ನಿಮ್ಗೆ ಅಡ್ವಾಂಟೇಜಸ್ ಅಷ್ಟೇ ಅಲ್ಲ, ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಆ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಅಲ್ಲಿ ಎಡ್ಜಸ್ ಬೀಡಿಂಗ್ ಏನಿದೆ ಅದನ್ನ ನಾವ್ ಎಷ್ಟೇ ಸುಪೀರಿಯರ್ ಮಾಡಕ್ ಹೋಗ್ತೀವಿ ಅಂದ್ರೂ ಕೂಡ ಕೆಲವೊಂದ್ಸಲ ಆಗ್ಬಹುದು. ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ಸೊಲ್ಯೂಷನ್ ತಗೊಂಡ್ಬಂದ್ಬಿಟ್ಟಿದ್ದಾರೆ ಅವರು. ಈ ತರ ಬೀಡಿಂಗ್ ಹಾಕೊಂಡ್ರೆ ಏನು ತಲೆಗೆ ಏಟಾದ್ರೂ ಏನಾಗಲ್ಲ. ಓಕೆ ವೀಕ್ಷಕರೇ, ಸೊ ಸ್ಪಾಂಜ್ ಇಂದೊಂದು ಕಾರ್ನರ್ ಇಂದ ಇದು ಎಲ್ ಶೇಪ್ ಇಂದ ಇದು ಹಾಕಿದ್ ನೋಡಿದ್ದಾರೆ. ಸೊ ಇದು ಕಂಪ್ಲೀಟ್ ನಿಮ್ಗೆ ಅಲ್ಯೂಮಿನಿಯಂ ಸೆಟಪ್ ವೀಕ್ಷಕರೇ. ಅಂಡ್ ಇದು ನೋಡಿ ಯಾವ ತರ ನಮ್ಗೆ ಹೈಜಿನಿಕ್ ಕ್ಲೀನ್ ಆಗಿ ಕಾಣುತ್ತೆ ನೋಡಿ. ಸರ್ ಇದು ಹುಳ ಏನಾಗಲ್ಲಲ್ವಾ? ವುಡ್ ಅಲ್ಲಿ ಇದು ಇರುತ್ತಲ್ಲ, ಸ್ವಲ್ಪ 4-5 ವರ್ಷ ಆಮೇಲೆ ಇದು ರಸ್ಟ್ ಏನಾಗುತ್ತೆ, ಅದು ಇದು ಬಗ್ಸ್ ತರ ಹುಳ ತಿನ್ನೋ ತರ ಆಗುತ್ತೆ ವುಡ್ ಅಲ್ಲಿ ಅಂತ ಹೇಳ್ತಿದಾರೆ ನೋಡಿ. ಸೊ ಅಲ್ಯೂಮಿನಿಯಂ ಅಲ್ಲಿ ಆತರ ಹುಳ ತಿನ್ನೋದಾಗ್ಲಿ ನಿಮ್ಗೆ ಹಳೇದಾಯ್ತು ಅನ್ನೋ ಫೀಲ್ ಆಗ್ಲಿ ಆಗಲ್ಲ. ಯಾಕಂದ್ರೆ ಇಲ್ಲೇ ನೋಡ್ತಿದಾರೆ ನೋಡಿ, 5 ವರ್ಷ ಆಯ್ತು ಇದನ್ನ ಮಾಡಿಸಿ. ನೋಡಿ ಡ್ರೆಸ್ಸಿಂಗ್ ಯೂನಿಟ್ ಯಾವ ತರ ಇದೆ ನೋಡಿ, ಎಷ್ಟು ಕ್ಲೀನ್ ಆಗಿ ಚೆನ್ನಾಗಿದೆ. ಅಂಡ್ ಕಲರ್ ಕಾಂಬಿನೇಷನ್ ನೋಡಿ 2 ತರ ಇದೆ. ಸರ್ ಇದು ಕರೆಂಟಿಗೂ ಅಲ್ಯೂಮಿನಿಯಂಗೆ ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ? ಇಲ್ಲ, ಏನು ಪ್ರಾಬ್ಲಮ್ ಆಗಿಲ್ಲ. ನನಗೂ ಮೇನ್ ಡೌಟ್ ಇತ್ತು ವೀಕ್ಷಕರೇ, ಇದು ಅಲ್ಯೂಮಿನಿಯಂ ಆಕ್ಚುಲಿ ಇದು ಎಲೆಕ್ಟ್ರಿಸಿಟಿ ಕ್ಯಾಚ್ ಮಾಡುತ್ತೆ. ಸೊ ಅದನ್ನ ಮನೆಗೆ ಹಾಕ್ಸಿದ್ರೆ ಯಾವ ತರ ಮನೆಯವರಿಗೆ ಪ್ರಾಬ್ಲಮ್ ಆಗುತ್ತೋ ಅಥವಾ ಅಡ್ವಾಂಟೇಜ್ ಆಗುತ್ತೋ ಅಂತ ಹೇಳಿ ನನಗೂ ಒಂದು ಡೌಟ್ ಇತ್ತು. ಸೊ ಇಂಟೀರಿಯರ್ ಇದು ಇನ್ಸೈಡ್ ಫುಲ್ ಕೇಬಲ್ ಇದೆ. ಹೌದು. ಓಹೋ, ಎಲೆಕ್ಟ್ರಿಕ್ ಕೇಬಲ್ ಒಳಗಡೆ ಹೋಗಿದೆ ಅಂತ ವೀಕ್ಷಕರೇ. ನಾನು ಅದ್ರ ಬ್ಯಾಕ್ ಸೈಡ್ ಮಾಡಿದಾರೆ ಗೋಡೆ ಹಿಂದ್ಗಡೆ ಅಂತ ಅನ್ಕೊಂಡಿದ್ದೆ. ಸೊ ಇಲ್ಲೇ ಕಾಣ್ತಿದೆ ನೋಡಿ ನಿಮ್ಗೆ ವೈರ್ಸ್ ಎಲ್ಲ. ಸೊ ಅದು ಕಾಣ್ದಿರೋ ತರ ನಿಮ್ಗೆ ಕ್ಲೀನ್ ಆಗಿ ಕನ್ಸೀಲ್ ಮಾಡಿದ್ದಾರೆ. ಬಟ್ ಆದ್ರೂ ನೀವು ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ತಿದಾರ ನೋಡಿ, ಎಷ್ಟು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ರ. ಇಲ್ಲಿ ನೋಡಿ ಕೆಳಗಡೆ ಸ್ವಿಚ್ ಬಂದಿದೆ, ನಮಗೆ ಸ್ವಿಚ್ ಫಿಕ್ಸ್ ಆಗಿದೆ ನೋಡಿ ಅಲ್ಯೂಮಿನಿಯಂ ಒಳಗಡೆನೆ. ನಮಗೆ ಗೊತ್ತೇ ಆಗಲ್ಲ ನೋಡಿ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ತಿದ್ದಾರೆ, ಇಲ್ಲಿ ಸ್ವಿಚ್ ಬಂದಿದೆ. ಸ್ವಿಚ್ ಯಾರಾದ್ರೂ ಕೆಳಗಡೆ ಮಾಡ್ತಾರೆ, ಇವ್ರು ಮಾಡಿದಾರೆ ನೋಡಿ. ಸೊ ಅಷ್ಟು ಯೂನಿಕ್ ಆಗಿದೆ. ಅಂಡ್ ಕೆಳಗಡೆ ಕೂಡ ನಿಮ್ಗೆ ಒಂದು ಸ್ಪೇಸ್ ವೇಸ್ಟ್ ಮಾಡಿಲ್ಲ, ಅಲ್ಲಿ ಕೂಡ ಒಂದು ಚಿಕ್ಕ ಕಬೋರ್ಡ್ ತರ ಕೊಟ್ಟಿದ್ದಾರೆ. ಓಕೆ ನೋಡಿ, ಒಂದು ಎಷ್ಟು ಹೈಜಿನಿಕ್ ಆಗಿ ಕಾಣುತ್ತೆ, ಕ್ಲೀನ್ ಆಗಿ ಕಾಣುತ್ತೆ ನೋಡಿ. ಅಂಡ್ ಆಲ್ಸೋ ಇಲ್ಲಿ ಚಿಕ್ಕದಾಗ ಒಂದು ಕಂಪ್ಯೂಟರ್ ಟೇಬಲ್, ಸ್ಟಡಿ ಟೇಬಲ್ ತರ ಮಾಡ್ಕೊಂಡಿದ್ದಾರೆ. ಅಂಡ್ ಇದರಲ್ಲಿ ಬುಕ್ ರ್ಯಾಕ್ ತರ ಮಾಡಿದ್ದಾರೆ ನೋಡಿ. ಈ ಬುಕ್ ರ್ಯಾಕ್ ನಿಮ್ಗೆ ನೋಡಿ ಎಷ್ಟು ವೇಟ್ ತಡೆಯುತ್ತಾ ಅಂತ ಕ್ವಶನ್ ಕೇಳ್ತಾ ಇದ್ರಲ್ಲ, ಇಷ್ಟು ಬುಕ್ಸ್ ಇಟ್ಟಿದ್ದಾರೆ ನೋಡಿ. ಓಕೆ ವೀಕ್ಷಕರೇ, ನೀವು ಎಲ್ಲ ಮನೆ ಒಳಗಡೆ ಎಲ್ಲ ನೋಡಿದ್ರಿ, ಎಲ್ಲ ಕಡೆ ಅಲ್ಯೂಮಿನಿಯಂ ಯೂಸ್ ಮಾಡ್ಬೋದು. ಸೊ ಬಾತ್ರೂಮ್ ಅಲ್ಲಿ ಕೂಡ ಯೂಸ್ ಮಾಡಿದ್ದಾರೆ, ಬನ್ನಿ ತೋರಿಸ್ತೀನಿ. ಸೊ ನೋಡಿ ವೀಕ್ಷಕರೇ, ಇಡೀ ಕಂಪ್ಲೀಟ್ ಬಾತ್ರೂಮ್ ಇದು ಅಲ್ಯೂಮಿನಿಯಂ ಇಲ್ಲಲ್ಲ? ಓಕೆ ವೀಕ್ಷಕರೇ, ಇಲ್ಲಿ ನೋಡಿ, ಇಲ್ಲಿ ಅಲ್ಯೂಮಿನಿಯಂ ಯೂಸ್ ಮಾಡಿದ್ದಾರೆ ನೋಡಿ. ವಾಟರ್ ರೆಸಿಸ್ಟೆಂಟ್ ಅಂತ ಹೇಳಿ ಇದಕ್ಕೆ ಹೇಳಿದ್ವಿ ವೀಕ್ಷಕರೇ. ಆಕ್ಚುಲಿ ಮೇನ್ಲಿ ಇದು ಯೂಸ್ ಮಾಡ್ಬೇಕಾಗಿರೋದೇ ಕಿಚನ್ ಅಥವಾ ಬಾತ್ರೂಮ್ ಸೈಡ್ ಅಲ್ಲಿ. ಮೇಲ್ಗಡೆ ಗ್ರಾನೈಟ್, ಕೆಳಗಡೆ ನಿಮ್ಗೆ
ಅಲ್ಯೂಮಿನಿಯಂ ಇಂಟೀರಿಯರ್ ಬಂದಿದೆ. ಒಂದ್ ಮನೆಯಲ್ಲಿ 2 BHK ಮನೆನ ಕಂಪ್ಲೀಟ್ ನಿಮ್ಗೆ ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ ತೋರಿಸಿದೀನಿ. ಸೊ ನಿಮ್ಗೆ ಕ್ವಶನ್ಸ್ ಇರುತ್ತೆ, ಆ ಕ್ವಶನ್ಸ್ ನಾನು ನಿಮ್ ಪರವಾಗಿ ಕೇಳ್ತೀನಿ. ಏನು ಅಂತಂದ್ರೆ ಇದ್ರದ್ದು ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಅಂಡ್ ಎಷ್ಟು ದಿನ ಟೈಮ್ ತಗೊಳ್ತಾರೆ ಇವರು ಇನ್ಸ್ಟಾಲ್ ಮಾಡ್ಕೊಡ್ಲಿಕ್ಕೆ. ಸೊ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಸರ್, ನಾನು ಫಸ್ಟ್ ನಮ್ಮ ವೀಕ್ಷಕರಿಗೆ ಡೌಟ್ ಇರುತ್ತೆ, ಇವ್ರು ಒಂದ್ಸ್ ಆರ್ಡರ್ ಕೊಟ್ರೆ ಎಷ್ಟು ದಿನದಲ್ಲಿ ಮಾಡ್ಕೊಡ್ತಾರೆ? ನಿಮ್ಗೆ ಎಷ್ಟು ದಿನದಲ್ಲಿ ಮಾಡ್ಕೊಟ್ರು ಅಂತ? ಇದು ನಮಗೂ ಒಂದು 5 days ಆಯ್ತು. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದೇ ವಾರ. ಮೆಜರ್ಮೆಂಟ್ ಎಲ್ಲ ತಗೊಂಡೋಗಿರ್ತಾರೆ ವೀಕ್ಷಕರೇ, ಜಸ್ಟ್ ಬಂದು ನಿಮ್ಗೆ ಫಿಕ್ಸ್ ಮಾಡ್ಕೊಡ್ತಾರೆ ಅಷ್ಟೇ. ಸೊ ಅದಕ್ಕೋಸ್ಕರ ಇದು 5 to 7 days ಅಲ್ವಾ? 5 to 7 days. ಅದು ಮೋಸ್ಟ್ಲಿ ಐಟಮ್ಸ್ ಎಲ್ಲ ಪ್ರೀ ಅಸೆಂಬಲ್ಡ್ ಅವರು ಮಾಡ್ತಿರ್ತಾರೆ. ಜಸ್ಟ್ ಬಂದು ಇನ್ಸ್ಟಾಲ್ ಮಾಡೋಕೆ ಅದಕ್ಕೆ ಟೈಮು. ಸೊ ಅದು ಆಕ್ಚುಲಿ 5 ದಿನನೂ ಬೇಕಾಗಲ್ಲ ವೀಕ್ಷಕರೇ, 3-4 ದಿನದಲ್ಲಿ ಮಾಡ್ಬೋದು. ಅವ್ರು ನಿಮ್ಗೆ ಒಂದಿನ ಎಕ್ಸ್ಟ್ರಾ ಇರ್ಲಿ ಅಂತ ಹೇಳಿ 5 ದಿನ ಅಂತ ಹೇಳಿರ್ತಾರೆ. ಯಾಕಂದ್ರೆ ಅದ್ರೊಳಗಡೆ ಮಾಡಿದ್ರೆ ನೀವು ಖುಷಿ ಪಡ್ತೀರಾ. ಅದು ನೀವು ಫಸ್ಟ್ ಏಡ್ ಕೂಡ ಆಗ್ಬೋದು, ಏನಪ್ಪಾ 5 ದಿನದಲ್ಲಿ ಹೇಳಿ ಒಂದ್ ವಾರ ನೀನು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಒಂದ್ ದಿನ ಜಾಸ್ತಿನೇ ಹೇಳಿರ್ತಾರೆ. ಜಸ್ಟ್ ನೀವು ಬಂದು ಇನ್ಸ್ಟಾಲ್ ಮಾಡೋದು ಅಷ್ಟೇ ವೀಕ್ಷಕರೇ. ಸರ್, ನೌ ವಿಲ್ ಕಮ್ ಟು ಮೇನ್ ಪಾಯಿಂಟ್. ವೀಕ್ಷಕರೇ, ನೀವು ಆಬ್ವಿಯಸ್ಲಿ ವೇಟ್ ಮಾಡ್ತಾನೆ ಇರ್ತೀರಾ ಪ್ರೈಸ್ ಅಂತ ಹೇಳಿ. ಫಾರ್ ದಿಸ್ 2 BHK, ಇಸ್ ಇಟ್ ವರ್ತ್ ಫಾರ್ ಅಲ್ಯೂಮಿನಿಯಂ ಇಂಟೀರಿಯರ್? ಪ್ರೈಸ್ ಮೋಸ್ಟ್ಲಿ ಸೇಮ್ ಇರುತ್ತೆ, ವುಡ್ ವರ್ಸಸ್ ಅಲ್ಯೂಮಿನಿಯಂ ಸೇಮ್ ಇರುತ್ತೆ. ಅಂತ ಅದು ಅಲ್ಯೂಮಿನಿಯಂ ಅಲ್ಲಿ ತುಂಬಾ ಅಡ್ವಾಂಟೇಜಸ್ ಜಾಸ್ತಿ ಇದೆ ವುಡ್ ಕಂಪೇರ್ ಮಾಡಿದ್ರೆ. ಅಂದ್ರೆ ಪ್ರೈಸ್ ಸೇಮ್, ಪ್ರೈಸ್ ಆಲ್ಮೋಸ್ಟ್ ಸೇಮ್ ಆಗುತ್ತೆ, ಅಡ್ವಾಂಟೇಜಸ್ ತುಂಬಾ ಜಾಸ್ತಿ ಇರುತ್ತೆ. ಓಕೆ, ಈ ಅಲ್ಯೂಮಿನಿಯಂ ಇಂಟೀರಿಯರ್ ಗೆ ನಾನು ವುಡ್ ಗೆ ಕಂಪೇರ್ ಮಾಡೋದಿಲ್ಲ ವೀಕ್ಷಕರೇ ಪ್ರೈಸ್ ಗೆ, ಯಾಕಂದ್ರೆ ಆಲ್ಮೋಸ್ಟ್ ಸಿಮಿಲರ್ ಬಂದೇ ಬರುತ್ತೆ ಪ್ರೈಸ್ ವಿಚಾರಕ್ಕೆ ಬಂದ್ರೆ. ಸರ್, ಅಡ್ವಾಂಟೇಜಸ್ ನೀವು ಹೇಳ್ತಾ ಇದ್ರಿ. ಅಡ್ವಾಂಟೇಜಸ್ ಕ್ಲೀನಿಂಗ್ ಎಲ್ಲ ತುಂಬಾ ಈಸಿ ಆಗುತ್ತೆ. ಕ್ಲೀನಿಂಗ್ ಎಲ್ಲ ಹೌದು, ಅದು ಫಸ್ಟೇ ಹೇಳ್ತೀನಿ. ಮತ್ತೆ ಏನು ರಸ್ಟ್ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಆಗಲ್ಲ. ಮೇನ್ ಅಡ್ವಾಂಟೇಜ್ ನ ವೆರಿ ಲೆಸ್ ಮೇಂಟೆನೆನ್ಸ್. ಅದೇ ಪಾಯಿಂಟ್, ಅದೇ ಮೇಜರ್ ಅಡ್ವಾಂಟೇಜ್. ಮೇಂಟೆನೆನ್ಸ್ ತುಂಬಾ ಕಮ್ಮಿ ಇರುತ್ತೆ. ನೀವು ಅದು ಇನ್ಸ್ಟಾಲ್ ಮಾಡಬಹುದು, ಒಂದು ವೀಕ್ಲಿ ಇಲ್ಲ 2 weeks ಒನ್ಸ್ ಸ್ವಲ್ಪ ಕ್ಲೀನ್ ಮಾಡಿ. ಹೌದು, ಕ್ಲೀನ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಮತ್ತೆ ಇದು ಇದು ಕಾಣಿಸ್ತಲ್ವಾ, ಇದು ಹೊಸ ತರ ಕಾಣಿಸ್ತಾ ಇದೆ. 5 ವರ್ಷ ಆಯ್ತು ಅಂತ ಫೀಲಿಂಗ್ ಬರಲ್ಲ. 5 ವರ್ಷ ಫೀಲ್ ಬರಲ್ಲ. ಹೌದು. ಓಕೆ ವೀಕ್ಷಕರೇ, 5 ವರ್ಷ ಆಯ್ತು ಅಂತ ಇನ್ಸ್ಟಾಲ್ ಮಾಡಿ. ಸೊ ನನ್ಗೆ ಬಂದಾಗ ಇದು ಹೊಸ ತರ ಅನಿಸ್ತು. ಅಂಡ್ ನೀವು ನೋಡಿದ್ರು ಕೂಡ ನಿಮ್ಗೆ ಅನ್ಸುತ್ತೆ 5 ವರ್ಷ ಆಯ್ತಪ್ಪ ಇದು ಮಾಡಿ. ಅಂಡ್ ಇನ್ನೊಂದು ಮೆನ್ಷನ್ ಮಾಡ್ತಿದ್ರಿ, ಮನೆಗೆ ಬಂದವರು ಟಚ್ ಮಾಡಿ ನೋಡ್ತಾರೆ. ಟಚ್ ಮಾಡಿ ನೋಡ್ಬೇಕು. ಅದು ಫಸ್ಟ್ ಫೀಲಿಂಗ್, ವುಡ್, ಇದು ವುಡ್ ಇಲ್ಲ ಟಚ್ ಮಾಡಕ ಆಮೇಲೆ ಅವ್ರಿಗೂ ಗೊತ್ತಾಗುತ್ತೆ ಅದು ಅಲ್ಯೂಮಿನಿಯಂ ಅಂತ. ಟಚ್ ಮಾಡಿ ಕರೆಕ್ಟ್. ನಾನು ನಿಮ್ಗೆ ರೀಲ್ ಅಲ್ಲಿ ತೋರಿಸಿದಾಗ ಅಷ್ಟೇ ನಿಮ್ಗೆ ಗೊತ್ತಾಗಿರ್ಲಿಲ್ಲ, ಟಚ್ ಮಾಡಿ ನೋಡಿದಾಗ ಅದು ಫೀಲ್ ಬರುತ್ತೆ. ಹೌದು, ಅಲ್ಲಿ ತನಕ ನಿಮ್ಗೆ ಗೊತ್ತಾಗಲ್ಲ. ಸೊ ಅದೊಂದು ಅಡ್ವಾಂಟೇಜ್ ವೀಕ್ಷಕರೇ. ಕೇಳೋದು ಏನಂತಂದ್ರೆ, ವೀಕ್ಷಕರು ಕಮೆಂಟ್ ಹಾಕಿದ್ರಿ ನೀವು, ಹೀಟ್ ಆಗುತ್ತೆ ಅಲ್ಯೂಮಿನಿಯಂ ಇಂಟೀರಿಯರ್, ಯಾವಾಗ ಅನ್ಸಿದನಾ? ಇಲ್ಲ, ಹೀಟ್ ಏನು ಕಿಚನ್ ಫುಲ್ ನೀವು ನೋಡೋದಲ್ಲ, ಅದು ಫುಲ್ ಕಲರು ವೈಟ್ ಕಲರ್ ಇದೆ. ಹೀಟ್ ಅದು ಜಸ್ಟ್ ಗ್ಯಾಸ್ ಸ್ಟವ್ ಒಳಗಡೆ ಅದೆಲ್ಲ ಅಲ್ಯೂಮಿನಿಯಂ. ಅದು ಹೀಟ್ ತರ ಏನು ಹೀಟ್ ಏನು ಫೀಲ್ ಇಲ್ಲ. ಇನ್ನೊಬ್ರು ಕಮೆಂಟ್ ಹಾಕಿದ್ರು ಏನಂತಂದ್ರೆ, ಗ್ರೌಂಡ್ ಏನಾದ್ರು ಆದ್ರೆ ಕರೆಂಟ್ ಶಾಕ್ ಹೊಡಿಯುತ್ತೆ ಅಂತ. ಇಲ್ಲ, ನಮ್ಮಳು ಇದು ಐರನಿಂಗ್ ಟೇಬಲ್ ಎಲ್ಲಾಮೇ ಅಲ್ಯೂಮಿನಿಯಂ. ಎಲ್ಲ ಅಲ್ಯೂಮಿನಿಯಂ ಇದೆ ನೋಡಿ ವೀಕ್ಷಕರೇ. ಕರೆಂಟ್ ಹೊಡಿತದೆ ಅಂತ ನೀವು ಹೇಳಿದ್ರಿ. ಸೊ ಅಲ್ಯೂಮಿನಿಯಂ ಐರನ್ ಮಾಡಕ್ ಆಗಿರ್ಬೋದು, ನೀರಿನ ಜಾಗದಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಇವರು ಇವನ್ ಓವೆನ್ ಕೂಡ ಪ್ಲೇಸ್ ಓವೆನ್ ಕೂಡ ಪ್ಲೇಸ್ ಮಾಡಿದ್ದಾರೆ. ಸೊ ಕರೆಂಟ್ ಆಬ್ವಿಯಸ್ಲಿ ಬರೋದೇ ಇಲ್ಲ. ಅದು ಯಾರು ಕಮೆಂಟ್ ಹಾಕಿದ್ರು ನಂಗಂತೂ ಗೊತ್ತಿಲ್ಲ. ಸೊ ನಾನು ಓದಿದ್ದೆ ಆ ಕಮೆಂಟ್ ನ. ಸೊ ಅದಕ್ಕೋಸ್ಕರ ಅದನ್ನ ಪಾಯಿಂಟ್ ತಗೊಂಡೆ ನಾನು. ಬೆಡ್ರೂಮ್ ತುಂಬಾ ಇದು ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್, ಅಲ್ಯೂಮಿನಿಯಂ ಒಳಗಡೆ ಎಲೆಕ್ಟ್ರಿಕಲ್ ವೈರ್ಸ್ ಎಲ್ಲ ಇದೆ. ಶಾಕ್ ಏನು ಪ್ರಾಬ್ಲಮ್ ಇಲ್ಲ ವೀಕ್ಷಕರೇ. ಅಂದ್ರೆ ಕಾಸ್ಟ್ ಸಿಮಿಲರ್ ಇರುತ್ತೆ, ಬಟ್ ಸಿಮಿಲರ್ ಇರುತ್ತೆ, ಈಸಿ ಟು ಮೇಂಟೆನೆನ್ಸ್, ಹೈಜಿನಿಕ್ ಕಾಣುತ್ತೆ. ಓಕೆ ವೀಕ್ಷಕರೇ, ಈ ತರ ಅಡ್ವಾಂಟೇಜಸ್ ಅಲ್ಲಿ ನೀವೇನಾದ್ರೂ ಇಂಟೀರಿಯರ್ ಮಾಡಿಸ್ಬೇಕು ಅಂತಂದ್ರೆ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ವೀಕ್ಷಕರೇ. ಕೆಳಗಡೆ ಕೊಟ್ಟಿರ್ತೀನಿ ವೀಕ್ಷಕರೇ ನಂಬರ್ಸ್ ನ. ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕಂಪ್ಲೀಟ್ಲಿ ನೀವು ಯಾವ ತರ ಅಲ್ಯೂಮಿನಿಯಂ ಇಂಟೀರಿಯರ್ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ ಆರಾಮಾಗಿ ನೀವು ಈ ಒಂದು ಶೋನ್ ಅಲ್ಯೂಮಿನಿಯಂ ಓನರ್ಸ್ ಇರ್ತಾರೆ, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಮನೆಗೆ ಬಂದು ಮೆಜರ್ಮೆಂಟ್ ತಗೊಂಡೋಗಿ ಕಂಪ್ಲೀಟ್ಲಿ ವಿತಿನ್ 1 week ವೀಕ್ಷಕರೇ, ನಾನು ನಿಮ್ಗೆ ಹೇಳ್ತಿದ್ದೀನಿ, ವಿತಿನ್ 1 week ಅವರು ಇನ್ಸ್ಟಾಲ್ ಮಾಡ್ಕೊಡ್ತಾರೆ. ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ ಅಲ್ಲಿ ಇದೆ. ಅಂಡ್ ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಇತ್ತು, ಕ್ವೇರೀಸ್ ಇತ್ತು ಅಂತಂದ್ರೆ ನಾನು ಆಬ್ವಿಯಸ್ಲಿ ಹೇಳ್ದಂಗೆ ಕೆಳಗಡೆ ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಅಲ್ಯೂಮಿನಿಯಂ ಇಂಟೀರಿಯರ್ ಬಗ್ಗೆ ತೋರಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನ್ ಅನಿಸ್ತೀವಿ ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ ಬಗ್ಗೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾವು ಹೆಚ್ಚು ವಿಚಾರಗಳನ್ನ ತಿಳ್ಕೊಂತೀವಿ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ನಿಮಗೆ ಸ್ಪೆಷಲ್ ಕಂಟೆಂಟ್ ಜೊತೆ ತಗೊಂಡ್ಬರ್ತಾನೆ ಇರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಈ ಒಂದು ವಿಡಿಯೋ ನೋಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ಸ್ಪೆಷಲ್ ಕಂಟೆಂಟ್ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಟಾಟಾ, ಬಾಯ್.